ಜಗಳೂರು ತಾಲೂಕಿನ ದೇವಿಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿದ್ದ ಮಹಾಂತೇಶ್, ಕನ್ನಡ ಶಿಕ್ಷಕರಾಗಿದ್ದ ವೀರಯ್ಯ, ಕ್ಲರ್ಕ್ ಆಗಿದ್ದ ಶಾಂತಕುಮಾರಿ ಇವರುಗಳು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ದೇವಿಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದ ಕುಮಾರ್ ಸಾರಥಿ ಇವರ ಅಧ್ಯಕ್ಷತೆಯಲ್ಲಿ ಸುಂದರ ಸರಳ ಸಮಾರಂಭದಲ್ಲಿ ಬೀಳ್ಕೊಡಲಾಯಿತು. ಶಾಲೆಯ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮುಖ್ಯೋಪಾಧ್ಯಾಯರಾದ ಕುಮಾರ್ ಸಾರಥಿ ಮಾತನಾಡಿ, ಕಳೆದ ಬಾರಿ SSLC ರಿಸಲ್ಟ್ ಕಡಿಮೆಯಾಗಿದ್ದು, ಈ ಬಾರಿ ಹಾಗಾಗದಂತೆ ಶಾಲೆಗೆ ಒಳ್ಳೆಯ ರಿಸಲ್ಟ್ ಬರುವಂತೆ ಕ್ರಮ ವಹಿಸಲಾಗುವುದು. SSLC ವಿದ್ಯಾರ್ಥಿಗಳ ಬಗ್ಗೆ ಎಲ್ಲ ಶಿಕ್ಷಕರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಮಕ್ಕಳ ಬ್ಯಾಚ್ ಮಾಡಿ ಶಿಕ್ಷಕರಿಗೆ ಜವಾಬ್ದಾರಿ ನೀಡಲಾಗಿದೆ ಎಂದು ಹೇಳಿದರು. ವರ್ಗಾವಣೆಗೊಂಡ ಶಿಕ್ಷಕರಾದ ಮಹಾಂತೇಶ್, ವೀರಯ್ಯ, ಶಾಂತಕುಮಾರಿ ಅವರಿಗೆ ಶುಭ ಹಾರೈಸಿದರು. ವಿಜ್ಞಾನ ಶಿಕ್ಷಕರಾದ ಮಲ್ಲೇಶಪ್ಪನವರು ಮಾತನಾಡಿ, ಪೋಷಕರು ಕೂಡ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ನಾವು ಶಾಲೆಯಲ್ಲಿ ಮಾಡುವ ಪಾಠ ಮಕ್ಕಳಿಗೆ ಅರ್ಥವಾಗುವಂತಿರಬೇಕು ಎಂದು ಹೇಳಿದರು. ಇನ್ಚಾರ್ಜ್ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಗಣಿತ ಶಿಕ್ಷಕರಾದ ಮಹಾಂತೇಶ್, ಕನ್ನಡ ಶಿಕ್ಷಕರಾದ ವೀರಯ್ಯ ನೀಡಿದ ಸಹಕಾರ ಸ್ಮರಣೀಯ ಎಂದು ಗುಣಗಾನ ಮಾಡಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ದೇವಿಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ UM ಗುರುಸ್ವಾಮಿಯವರು ಮಾತನಾಡಿ, ಶಿಕ್ಷಕರು ನೀಡುವ ವಿದ್ಯೆಯನ್ನು ವಿದ್ಯಾರ್ಥಿಗಳು ಚಾಚು ತಪ್ಪದೆ ಕಲಿತುಕೊಂಡರೆ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷೇತ್ರವಿರಲಿ ಯಶಸ್ಸನ್ನು ಕಾಣಬಹುದೆಂದು ಹೇಳಿದರು. ಗಣಿತ ಶಿಕ್ಷಕರಾದ ಮಹಾಂತೇಶ್ ದೇವಿಕೆರೆಯಲ್ಲಿ 14 ವರ್ಷಗಳಿಂದ, ಕನ್ನಡ ಶಿಕ್ಷಕರಾದ ವೀರಯ್ಯ ಅವರು 6 ವರ್ಷಗಳಿಂದ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದರು. ಇವರ ವರ್ಗಾವಣೆಯಿಂದ ದೇವಿಕೆರೆ ಶಾಲೆಗೆ ಒಳ್ಳೆಯ ಶಿಕ್ಷಕರನ್ನು ಕಳೆದುಕೊಂಡಂತಾಗಿದೆ. ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಅನಿವಾರ್ಯ. ಮಹಾಂತೇಶ್, ವೀರಯ್ಯ ಹಾಗೂ ಶಾಂತಕುಮಾರಿ ಅವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ದೇವಿಕೆರೆ ಗ್ರಾಮದ ಮುಖಂಡರಾದ ಶಿವಕುಮಾರ ಸ್ವಾಮಿ ಅವರು ಮಾತನಾಡಿ, ಗಣಿತ ಶಿಕ್ಷಕರಾದ ಮಹಾಂತೇಶ್ ಹಾಗೂ ಕನ್ನಡ ಶಿಕ್ಷಕರಾದ ವೀರಯ್ಯ ಅವರ ಸೇವೆ ಮತ್ತು ಕರ್ತವ್ಯ ನಿಷ್ಠೆಯನ್ನು ಕೊಂಡಾಡಿದರು. ದೇವಿಕೆರೆ ಹೈಸ್ಕೂಲ್ನಿಂದ ಯರ್ಲೆಕಟ್ಟೆ ಹೈಸ್ಕೂಲಿಗೆ ವರ್ಗಾವಣೆಗೊಂಡ ಕನ್ನಡ ಶಿಕ್ಷಕರಾದ ವೀರಯ್ಯ ಅವರು ಮಾತನಾಡಿ, ಅನಿವಾರ್ಯ ಕಾರಣಗಳಿಂದ ನನ್ನ ವರ್ಗಾವಣೆಯಾಗಿದೆ. ದೇವಿಕೆರೆ ಶಾಲೆಯ ಋಣ ನನ್ನ ಮೇಲಿದೆ. ಮುಂದಿನ ದಿನಗಳಲ್ಲಿ ಇದೇ ಶಾಲೆಗೆ ಬರುವುದಾಗಿ ಹೇಳಿದರು. ದೇವಿಕೆರೆ ಹೈಸ್ಕೂಲಿನಿಂದ ಜಗಳೂರು ಜೂನಿಯರ್ ಕಾಲೇಜಿಗೆ ವರ್ಗಾವಣೆಗೊಂಡ ಗಣಿತ ಶಿಕ್ಷಕರಾದ ಮಹಾಂತೇಶ್ ಅವರು ಮಾತನಾಡಿ, ಗುರು ಶಿಷ್ಯರ ಸಂಬಂಧಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ದೇವಿಕೆರೆ ಶಾಲೆ ನನ್ನ ಕನಸಿನ ಶಾಲೆಯಾಗಿತ್ತು ಎಂದು ಭಾವುಕರಾಗಿ ಕಣ್ಣೀರು ಹಾಕಿದ ಅವರು, ಅನಿವಾರ್ಯ ಕಾರಣಗಳಿಂದ ಈ ಶಾಲೆಯಿಂದ ವರ್ಗಾವಣೆಗೊಂಡಿರಬಹುದು. ಆದರೆ ದೇವಿಕೆರೆ ಗ್ರಾಮಸ್ಥರು, ದೇವಿಕೆರೆ ಗುತ್ತಿದುರ್ಗ ಗ್ರಾಮ ಪಂಚಾಯಿತಿಗೆ ಸೇರುವ ಹಳ್ಳಿಗಳ ಗ್ರಾಮಸ್ಥರು ನೀಡಿದ ಸಹಕಾರಕ್ಕೆ ಯಾವತ್ತೂ ನಾನು ಚಿರಋಣಿ ಎಂದು ಸ್ಮರಿಸಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕರಾದ ಮಹಮ್ಮದ್ ಬಾಷಾ ಸರ್, ಶಿವಣ್ಣ ಸರ್, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ಲಿನಾಥ್ ಸರ್, ತಿಪ್ಪೇಸ್ವಾಮಿ ಸರ್ ಮಾತನಾಡಿದರು. ಶಿಕ್ಷಕರಾದ ಶೋಭಾ, ಶಿವಾನಂದಪ್ಪ, ಸಿದ್ದಪ್ಪ, ಪ್ರಶಿಕ್ಷಣಾರ್ಥಿಗಳು, SDMC ಸದಸ್ಯರಾದ ಬಂಗಾರಪ್ಪ, ಶಾಂತಣ್ಣ ಉಪಸ್ಥಿತರಿದ್ದರು. ವರ್ಗಾವಣೆಗೊಂಡ ಗಣಿತ ಶಿಕ್ಷಕರಾದ ಮಹಾಂತೇಶ್, ಕನ್ನಡ ಶಿಕ್ಷಕರಾದ ವೀರಯ್ಯ, ಕ್ಲರ್ಕ್ ಶಾಂತಕುಮಾರಿ ಕುರಿತು ವಿದ್ಯಾರ್ಥಿಗಳಾದ ನಿಸರ್ಗ, ಗಂಗಮಳಮ್ಮ, ಕೀರ್ತನ, ತರುಣ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಬೀಳ್ಕೊಡುಗೆ ಸಮಾರಂಭದ ನಿರೂಪಣೆಯನ್ನು 10ನೇ ತರಗತಿ ವಿದ್ಯಾರ್ಥಿಗಳಾದ ನಿಸರ್ಗ, ಕೀರ್ತನ ಅಚ್ಚುಕಟ್ಟಾಗಿ ನಿರ್ವಹಿಸಿದರು. ಕವಿಯ ಕಣ್ಣೀ ಮನ ಕವಿತೆಗೆ
ಕೆವಿಸರ್ ಕನ್ನಡ ಶಿಕ್ಷಕರಾಗಿ ನಮ್ಮ ಜೊತೆಗಿದ್ರು. ಅವರು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡಿದ್ರು. ಅವರು ಪಾಠ ಮಾಡಬೇಕಾದ್ರೆ ಕಥೆಗಳನ್ನ ಹೇಳ್ತಿದ್ರು. ಅದರ ಜೊತೆಗೆ ಅದರ ಹಿನ್ನೆಲೆ ಮತ್ತೆ ಅದರ ಅರ್ಥ ನೀಟಾಗಿ ಹೇಳ್ತಿದ್ರು. ಅದೆಲ್ಲ ಅರ್ಥ ಆಗ್ತಿತ್ತು. ತುಂಬಾ ಚೆನ್ನಾಗಿ ಕ್ಲಾಸ್ ಕೇಳ್ತಿದ್ವಿ. 2-3 ಪೀರಿಯಡ್ ಸಿಎಂಎಸ್ ಕ್ಲಾಸಿಗೆ ಬಂದ ತಕ್ಷಣ ಯಾರೇ ಮಾತಾಡ್ತಿದ್ರು ಅವರೆಲ್ಲ ಸೈಲೆಂಟ್ ಆಗ್ತಿದ್ರು. ಮತ್ತೆ ಯಾವ್ದಾರ ಕಾರ್ಯಕ್ರಮದಾಗಾದ್ರೂ ಅಷ್ಟೇ ಅವರು ನಮ್ಗೆ ಇವ್ರು ತಂದೆ ಸಮಾನ. ಅವರು ನಾವು ಯಾವ್ದೇ ತಪ್ಪು ಮಾಡಿದ್ರು ಅವರು ನಮ್ಗೆ ತಿದ್ದಿ ಹೇಳ್ತಿದ್ರು. ಆದ್ರೆ ಮತ್ತೆ ನಾವು ಹೇಗಿದ್ವಿ ಅಂತಂದ್ರೆ ಅವ್ರು ಬಂದಾಗ ಕ್ಲಾಸ್ ಮಾಡ್ತಾ ಇದ್ರು ಅಂದ್ರೆ ಆ ಪಾಠದ ಜೊತೆಗೆ ಅವ್ರ ಜೀವನದಲ್ಲಿ ನಡೆದಿರೋಂಥ ಪ್ರತಿಯೊಂದು ಘಟನೆಗಳನ್ನು ಹೇಳ್ತಿದ್ರು. ನಮಗೆ ಪಾಠ ಅಲ್ಲದೆ ಜೀವನದಲ್ಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಏನೇ ಸಮಸ್ಯೆ ಬಂದ್ರು ಎದುರಬಾರ್ದು, ಅದನ್ನ ಫೇಸ್ ಮಾಡ್ಲೇಬೇಕು. ನಾವು ಎದುರ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ನಮ್ಮನ್ನ ಎದುರಿಸ್ತಾನೆ ಇರ್ತಾರೆ ಅಂತ ಹೇಳ್ತಾ ಇದ್ರು ಯಾವಾಗಲೂ. ಅದ್ರ ಜೊತೆ ಮತ್ತೆ ಸಿಎಂಎಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾನು ಯಾವಾಗಲೇ ನನ್ನ ಕಡಿಮೆ ಅಂಕ ಬಂದಾಗ ನಾನು ಯಾವಾಗಲೇ ಅಲ್ಲಿ ಬೇಜಾರಾಗಿ ಫಸ್ಟ್ ಹೇಳ್ತಿದ್ರು ಸಮಾಧಾನ ಮಾಡ್ಕೋ, ಮಾರ್ಕ್ಸ್ ಯಾವತ್ತೂ ಇಂಪಾರ್ಟೆಂಟ್ ಅಲ್ಲ, ನಿಂಗೆ ಗೊತ್ತಿದೆ ಅದು ಗೊತ್ತಿದ್ರು ಮಾಡಕ್ ಆಗಲ್ಲ. ಸೊ ಅಲ್ಲಿ ಆ ಸಂದರ್ಭದಲ್ಲಿ ಎಲ್ರಿಗೂ ಅಷ್ಟೇ ನಾವು ಎಷ್ಟೇ ಕಲ್ತಿರ್ಲಿ ಆ ಕ್ಷಣದಲ್ಲಿ ಹೋದಾಗ ಮಾತ್ರ ಮತ್ತೆ ಮರಿತೀವಿ. ಅದೆಲ್ರಿಗೂ ಸಹಜ ಗುಣ. ಅದ್ರ ಬಗ್ಗೆ ಮಾರ್ಕ್ಸ್ ಕಡಿಮೆ ಬಂತು, ನಾನು ಇನ್ನೊಬ್ಬ ಕಡಿಮೆ ಬಂದಿದೆಯಲ್ಲ ಅಂತ ಬೇಜಾರಾಗ್ಬಾರ್ದು. ಪರವಾಗಿಲ್ಲ, ಈ ಸಲ ಇದು ಕಟ್ಟಾಗಿದೆಯಲ್ಲ ಅದನ್ನೇ ಮುಂದಿನ ಸಲ ಜಾಸ್ತಿ ತೆಗಿತೀನಿ ಅಂತ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ರು. ಅವರ ನೆಚ್ಚಿನ ಶಿಕ್ಷಕರು ಹೆಸರು KV ಸರ್. ಅವರು ನನಗೆ ಕನ್ನಡ ಕಲಿಸುತ್ತಿದ್ದರು. ಅವರ ಆದರ್ಶ ಶಿಕ್ಷಕರು. ಅವರು ಚೆನ್ನಾಗಿ ಕಲಿಸುತ್ತಿದ್ದರು. ಅವರು ಯಾವುದಾದರೂ ಅತ್ಯುತ್ತಮ ಉದಾಹರಣೆಗಳಿಗೆ ವಿವರಿಸುತ್ತಿದ್ದರು. ಅವರು ಶಿಸ್ತುಬದ್ಧ ಸಮಪಾಲಿಕರು. ಅವರ ಬೋಧನೆ ವಿಧಾನವನ್ನು ಸರಳ ಮತ್ತು ಅದ್ಭುತ ಮಾಡಿಕೊಳ್ಳುವುದರಲ್ಲಿ ಹೇಳುತ್ತಿದ್ದರು. ಇವರು ನಮಗೆ ಒಳ್ಳೆಯ ಅಭ್ಯಾಸ ಮತ್ತು ನೈತಿಕ ಮೌಲ್ಯಗಳನ್ನು ಕಲಿಸುತ್ತಿದ್ದರೆ ಅವರು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳಿಗೆ ಗಮನ ನೀಡುತ್ತಿದ್ದರು. ನನ್ನ ಶಿಕ್ಷಕರ ಬಗ್ಗೆ ನನಗೆ ತುಂಬ ಗೌರವವಿದೆ. ನನ್ನ ನೆಚ್ಚಿನ ಶಿಕ್ಷಕರ CF. ಇವರು ನಮಗೆ ಗಣಿತ ಕಲಿಸುತ್ತಿದ್ದರು. ಇವರ ಬೋಧನೆ ಶೈಲಿ ಪ್ರೀತಿಸುತ್ತೇನೆ. ಇವರು ಗಣಿತವನ್ನು ಸುಲಭವಾಗಿ ವಿವರಿಸುತ್ತಿದ್ದರು. ಇವರು ಒಳ್ಳೆಯವರು ಹಾಗೂ ಅವರು ಎಲ್ಲರನ್ನೂ ಗೌರವಿಸುತ್ತಿದ್ದರು. ಇವರು ಸದಾ ವಿದ್ಯಾರ್ಥಿಗಳ ಜೊತೆಯೇ ಇರುತ್ತಿದ್ದರು. ಇವರು ನಮಗೆ ಒಳ್ಳೆಯ ಅಭ್ಯಾಸ ನೈತಿಕ ಮೌಲ್ಯಗಳನ್ನು ಕಲಿಸುತ್ತಿದ್ದರು. ಇವರು ಶಿಸ್ತುಬದ್ಧ ವ್ಯಕ್ತಿಯ ಉಳ್ಳವರು. ಇವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಂಪೂರ್ಣ ಗಮನವನ್ನು ನೀಡುತ್ತಿದ್ದರು. ಮತ್ತೆ ಈ ಶಾಲೆ ಆಯ್ಕೆ ಮಾಡಿಕೊಂಡು ಬಂದೆ. ಯಾಕೆ ಬಂದೆ ಏನೋ ನನಗೂ ಗೊತ್ತಿಲ್ಲ, ಬಟ್ ಬಂದಿದ್ದೀನಿ. ಯಾಕೆಂದ್ರೆ ಈ ವೇಕೆನ್ಸಿ ಖಾಲಿ ಆಯ್ತು, ನಾನು ಬಂದೆ. ಅಂದ್ರೆ ಈ ಋಣ ನನ್ನದು ಇದೆ ಅಂತ ಅನಿಸ್ತಾ ಇದೆ. ದೇವಿಕೆಯ ಋಣ ಅಷ್ಟೇ. ನನಗೆ GSS ಅವರು ಅವ್ರು ಹೋಗದೆ ಇದ್ರೆ ನಾನು ಮಳಲ್ಕೆರೆ ಕಾಣ್ತಾ ಇದ್ದೆ. GHS ಅವರು ಮಳಲ್ಕೆರೆಗೆ ಹೋದ್ರು, ನಾನು ಮತ್ತೆ ಅನಿವಾರ್ಯವಾಗಿ ನಾನು ನಮ್ಮ ಜಂಗು ಪಾರ್ಕಿಗೆ ವಾಪಸ್ ಬ್ಯಾಕ್ ಟು ಟೋಲಿಯಲ್ ಅಂತ ಹೇಳಿ ನಾನು ಬಂದಿದ್ದೆ. ಈ ಒಂದು ಕಾರ್ಯಕ್ರಮದಲ್ಲಿ CMS ಅವರು ಮೊದಲು ಕೂಡ ಅವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. KV ಸರ್ ಜೊತೆಗೆ ಒಂದು ವರ್ಷಗಳ ಕಾಲ ಕೂಡ ಕೆಲಸ ಮಾಡಿದ್ದೀನಿ. ಶಾಂತಕುಮಾರಿ ಮೇಡಮ್ ಅವರ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಮೇಡಮ್ ಅವರು ನಾನು MB ಸರ್ ರಿಟೈರ್ಡ್ ಆದ ದಿವಸ ಅವರು ಜಾಯ್ನ್ ಆಗಿ ಸಿದ್ದಾಪುರ ಇದ್ರು. ಆಗಸ್ಟ್ 15ಕ್ಕೆ ಮೇಡಮ್ ರಜೆ ಹಾಕಿ ನನಗೆ ಚಾರ್ಜ್ ಹಾಕಿ ಮಾಡಪ್ಪ ಅಂತೇಳಿ ಹೋದ್ರು. ಅವಾಗಿಂದನೂ ಕೂಡ ಇನ್ಚಾರ್ಜ್ ವರ್ಕು ಮತ್ತೆ ಶಿಕ್ಷಕ ವೃತ್ತಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸ ಮಾಡಬೇಕಾಗ್ತಕ್ಕಂಥ ಸಂದರ್ಭ ಬಂತು. ಅಂಥ ಸಂದರ್ಭದಲ್ಲಿ CMS ಅವರು, KV ಸರ್, ಶಾಂತಕುಮಾರಿ ಮೇಡಮ್ ಅವರು ಇವರು ಮೂವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಕೆಲವು ಸಂದರ್ಭಗಳಲ್ಲಿ ನಾನು ಕೂಡ ಅವರಿಗೆ ಹಿಂಗ್ ಮಾಡ್ಬೇಕು ಅಂತ ನಾನು CMS ಪ್ರತಿ ದಿವಸ ಕೂಡ ಹೇಳ್ತಾ ಇದ್ದೆ. ಸರ್ ಹಿಂಗ್ ಮಾಡ್ಬೇಕು ಸರ್, ಹಿಂಗ್ ಮಾಡ್ಬೇಕು ಅಂತ ಪ್ರತಿಯೊಂದು ವಿಚಾರ ನಾನು CMS ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಸಾಯಂಕಾಲ ಫೋನ್ ಮಾಡ್ತಿದ್ದೆ, ಬೆಳಿಗ್ಗೆ ಫೋನ್ ಮಾಡ್ತಿದ್ದೆ. CMS ಅವರು ಸ್ಟಾರ್ಟಿಂಗ್ ಬಂದಾಗ ಅವರು ತುಂಬಾ ತಿಳ್ಕೊಂಡಿದ್ರು, ವಿದ್ವತ್ತನ ಹೊಂದಿದ್ರು, ಮಕ್ಕಳನ್ನ ಬೇಗ ಅಟ್ರಾಕ್ಟ್ ಮಾಡ್ಕೊಳ್ತಕ್ಕಂಥ ಗುಣ ಅವರಿಗೆ. ಜೊತೆಗೆ ಅವರು ಬಂದಾಗ ಸ್ಟಾರ್ಟಿಂಗ್ ಇಷ್ಟು ತಪ್ಪ ಪುಸ್ತಕ ಓದ್ಕೊಂಬರೋರು, ಹೀಗೆ ಹೋಗ್ತಾ ಇದ್ರು. ನಾವು ಓದ್ತಾ ಇದ್ವಿ, ಇವರು
ಕ್ಲಾಸಿಗೆ ಬರಕರು ಹೋಗ್ತಾರೆ, ಬಂದು ಶಾಲೆಗೆ ಹೋಗ್ತಾರೆ, ಹುಡುಗ ಶಿಕ್ಷಣ ಪುಸ್ತಕ ತಗೊಂಡು ಹಿಂದೆ ಏನು ಹೋಗ್ತಾರೆ ಅಂತ ಅನ್ಸರ್ ಅವರು. ಆದ್ರೂ ಕೂಡ ಅವ್ರು MSc ಮಾಡ್ತಾ ಇದ್ರು, ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಾ ಇದ್ರು. ಅಂದ್ರೆ ಅವ್ರು ಅವತ್ತು ಹಂಬಲ್ನೆಸ್ ಅವ್ರ ಹತ್ರ ಇದೆ, ಅಂದ್ರೆ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಬೇಕು ಅಂತಕ್ಕಂಥದ್ದು. ಆಮೇಲೆ ಮಕ್ಕಳಿಗೂ ಕೂಡ ಟ್ಯಾಬ್ ತಗೊಂಡು ತೋರಿಸಿ ಅವ್ರು ಪಾಠ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ. ಆಮೇಲೆ ಸೈನ್ಸ್ ಎಕ್ಸಿಬಿಷನ್ ಆಗಲಿ, ಗಣಿತ ಎಕ್ಸಿಬಿಷನ್ ಆಗಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಅಭಿಪ್ರಾಯನ ಮಂಡಿಸಿ, ಮತ್ತೆ ಜೋನಲ್ ಲೆವೆಲ್, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಮತ್ತೆ ಡಿವಿಷನ್ ಲೆವೆಲ್, ಜೋನಲ್ ಲೆವೆಲ್ ಅವರು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನ ಅವರು ಕರ್ಕೊಂಡೋಗಿ ನಮ್ಮ ದೇವಿಕೆರೆ ಶಾಲೆಯ ಕೀರ್ತಿ ಪತಾಕೆಯನ್ನ ಆರಿಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆಗೆ KV ಸರ್ ಕೂಡ ಅವರು ನಮ್ಮ ಪಕ್ಕದ ಊರಿನವರು, ನಮ್ಮೂರು ಅವರು ಸುಮಾರು 8 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು. ನಮ್ದೇ ತಾಲೂಕು ಅಂದ್ರೆ ಪಕ್ಕದ ತಾಲೂಕವರು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅವರು KV ಅವರು ಕೂಡ ಈ ಒಂದು ವರ್ಷಗಳ ಕಾಲ ಜೊತೆಗೆ ನಾವು ಕೆಲಸ ಮಾಡಿದ್ದೇವೆ. ಕೆಲವೊಂದು ವಿಚಾರಗಳಲ್ಲಿ ನಾನು ಇನ್ಚಾರ್ಜ್ ಇದ್ದಾಗ ಅವರಿಗೆ ಮಾತಾಡಿರ್ಬೋದು ಜೋರಾಗಿ, ಅಂದ್ರೆ ಕೆಲಸದ ಒತ್ತಡ ಸಂದರ್ಭದಲ್ಲಿ ಅದನ್ನ ಯಾವತ್ತೂ ಕೂಡ ಅವರು ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ನಾನು ಹೇಳ್ತಾ, KV ಸರ್ ಕೂಡ ಅವರು ವಿದ್ವತ್ತನ್ನ ಕನ್ನಡ ಪಾಂಡಿತ್ಯವನ್ನ ಪಡೆದಿರ್ತಕ್ಕಂಥವ್ರು. ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಾಗಿ, ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಾಗಿ ಅವರು ಭಾಷಣ ಮಾಡ್ತಾ ಇದ್ರೆ ಎಲ್ಲರೂ ಕೂತು ಸೈಲೆಂಟ್ ಆಗಿ ಕೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರು ಭಾಷಣವನ್ನ, ಕನ್ನಡ ಪಾಂಡಿತ್ಯವನ್ನ ವಿದ್ಯಾರ್ಥಿಗಳಲ್ಲಿ ಮಂಡಿಸ್ತಾ ಇದ್ರು. ಅಂದ್ರೆ ಆ ಒಂದು ವಿದ್ವತ್ತು ಈ ಒಂದು ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ 2 ವರ್ಷನೂ ಕೂಡ ಅದು ಬಳಕೆ ಆಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಶಾಂತಕುಮಾರಿ ಮೇಡಮ್ ಅವರು, ಇವರು ಕೂಡ ಶಮೀಮ ಓಡನ ಅವರ ಜೊತೆ ಅವರು ಟ್ರಾನ್ಸ್ಫರ್ ವರ್ಗಾವಣೆಯಾಗಿ ಬಂದು ನಾನು ಇನ್ಚಾರ್ಜ್ ಇದ್ದಾಗ ಕ್ಲಬ್ ಇದ್ದಾರೆ ಅನ್ನೋ ಒಂದು ಖುಷಿ ಅಂತೂ ಇತ್ತು. ಯಾಕಂದ್ರೆ ಕ್ಲಬ್ ಇಲ್ಲದೆ ಕೆಲಸ ಮಾಡೋದು, ಕ್ಲಬ್ ಇದ್ದ ಕೆಲಸ ಮಾಡೋದು ವ್ಯತ್ಯಾಸ ಇತ್ತು. ಕೆಲವು ವಿಷಯಗಳಲ್ಲಿ ನಾನು ಕ್ಲಬ್ಗೆ ಅವ್ರಿಗೆ ನಾನು ಬಿಟ್ಬಿಡ್ತಾ ಇದ್ದೆ, ನೀವು ಮಾಡ್ಲಿ ಅನ್ನೋದು. ಆ ದೃಷ್ಟಿಯಲ್ಲಿ ಬಿಲ್ ತಗ್ಸೋದಾಗಿರ್ಬೋದು, ಆಮೇಲೆ ಎಕ್ಸಾಮ್ ಒಂದೇ ಸರಿ 3 ಎಕ್ಸಾಮ್ ಕಟ್ಟೋದು ಬಂದ್ಬಿಟ್ಟು ನಾವು ಫೋನ್ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಕಟ್ಸೋದಾಗಿರ್ಬೋದು, ಮತ್ತೆ ಫೋನ್ ಹೇಳ್ಬೇಕಾಗ್ತ ಸಂದರ್ಭದಲ್ಲಿ ಮೇಡಮ್ ಅವರು ಕೂಡ 3 ಎಕ್ಸಾಮ್ ಕೂಡ ಕಟ್ಸಿ ನನಗೆ ಜೊತೆಯಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನನಗೆ ಇನ್ಚಾರ್ಜ್ ಇದ್ದಾಗ ನಾನು ಹೇಳ್ತಾ ಇದ್ದೆ, ಸಾಮಾನ್ಯವಾಗಿ ಇನ್ಚಾರ್ಜ್ ಕೆಲಸ ಮತ್ತೆ ಶಿಕ್ಷಕರ ವೃತ್ತಿ ಇವೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ನನಗೆ ಕಷ್ಟ ಆಗ್ತಿದೆ ಅಂತೇಳಿ ನನ್ನ ಪತ್ರದಲ್ಲಿ ನಾನು ಹೇಳ್ತಿದ್ದೆ, ಎಲ್ಲರಿಗೂ ನಾನು ಹೇಳ್ತಾ ಇದ್ದೆ. ಅಂತ ಒಂದು ಸಂದರ್ಭದಲ್ಲೂ ಕೂಡ ಈ 3 ಶಿಕ್ಷಕರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಸಮಾನ ಮನಸ್ಕರು, ಸಮಾನ ವಯಸ್ಕರು. ನಾವು ಬೆಳಕಬೇಕು, ಸಮಾನ ವಯಸ್ಕರು, ಸಮಾನ ಮನಸ್ಕರು. ನನ್ನ ನೆಚ್ಚಿನ ಶಿಕ್ಷಕರಲ್ಲಿ ನಮ್ಮ ಮಾಂತೇಶ್ವರ ಕೂಡ ಒಬ್ಬರು, ನಮ್ಮ ವೀರೇಶ್ವರ ಕೂಡ ಒಬ್ಬರು. ಅವರ ಒಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ಇವರು ಹೆಸರಲ್ಲಿ ಸಾಧಿಸಿದೆ. ನಿಜವಾಗ್ಲೂ ನಮ್ಮ ಶಾಲೆಯನ್ನ ಒಳ್ಳೆ ರೀತಿಯಲ್ಲೇ ತಗೊಂಡು ಹೋಗ್ತಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ಕುಮಾರ್ ಸರ್ ಅವರೇ 2 ನಕ್ಷತ್ರವಾಗಿ ಮತ್ತೆ 2 ನಕ್ಷತ್ರ ಬಂದವರ 2 ನಕ್ಷತ್ರ ಹೋಗ್ಬಿಟ್ಟು ಮತ್ತೆ 2 ನಕ್ಷತ್ರ ಬಂದವರು ಯಾರು ಬಂದ್ರೆ ನಮ್ಮ ಶೋಭಾ. ನಾವು ಕಳ್ಕೊಂಡಷ್ಟು ಪಡ್ಕೊಂಡಿದ್ವಲ್ಲ, ಅವಾಗ ನಮ್ಗೆ ಯಾವಾಗಲೂ ಸಮಾಧಾನ. ನಾವೇನ್ ಕಳ್ಕೊಂತೀವಿ ಅಷ್ಟೇ ಪಡ್ಕೊಂಡ್ರೆ ಸಮಾಧಾನ. ಹೌದಾ? ಈಗ 10 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಬಂದ್ರೆ ಬೇಜಾರಾಗಲ್ಲ. ಹಾಗಾದ್ರೆ ನಿಮಗೆ 10 ರೂಪಾಯಿ ಖರ್ಚು ಮಾಡ್ಬಿಟ್ಟು 5 ರೂಪಾಯಿ ವಾಪಸ್ ಬಂದ ಹಂಗೆ ಈ 10 ರೂಪಾಯಿ ಹೋಗಿದ್ದಾರೆ, ಮತ್ತೆ 10 ರೂಪಾಯಿ ನಮಗೆ ವಾಪಸ್ ಬಂದ. ಯಾರು ಬಂದ್ರೆ ನಮ್ಮ ವೀರೇಶ್ವರ ಮಾಂತೇಶ್ವರು 10 ರೂಪಾಯಿ ಹೋಗಿದ್ದಾರೆ. ಅದೇ 10 ರೂಪಾಯಿ ಹನುಮಂತರು ಶೋಭಾ ನಮಗೆ ವಾಪಸ್ ಬಂದರು. ಅದೇ ನಮ್ಮ ಗುರುಗಳು ಕಲಿಸಿದ ವಿದ್ಯೆಯಿಂದ ನಾವು ವಿದ್ಯೆಯನ್ನು ಕಲಿತ್ಕೊಂಡ್ರೆ ಯಾವ ಹಂತದಲ್ಲೂ ನಾವು ಯಶಸ್ವಿ. ನೀವು ಈ ಮಾತನ್ನ ನೆನಪಿಟ್ಟವರು 8, 9, 10 ನಮ್ಮ ಗುರುಗಳು ಕಲಿಸಿದ ವಿದ್ಯೆಯನ್ನ
ನಾವು ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ಯಾವ ರಂಗದಲ್ಲಾದ್ರೂ ಕೂಡ ನಾವು ಯಶಸ್ವಿಯಾಗಿ ಮುನ್ನಡೆಯಬಹುದು. ನಮ್ಮ ಅಷ್ಟು ಎರಡೇ ಮಾತಾಡ್ಕೊಂಡು ಸರ್ ಆದರ್ಶ ಅವರೇ, ನಮ್ಮ ಅಭಿನಯ ಅವರೇ ಚೆನ್ನಾಗಿ ನಾವು ಸ್ಟಾರ್ಟಿಂಗ್ ಬಂದಾಗ ತ್ರಿಮೂರ್ತಿಗಳ ತರ ಇದ್ರಿ. ಯಾರು ನಮ್ಮ ತಿಪ್ಪೇಶ್ವರ ಸರ್, ನಮ್ಮ ಮಾತಾಡ್ಸರು, ಅಭಿನಯಿಸರು, ಅದಕ್ಕೆ ಕಳಸ ಇಟ್ಟಂಗೆ ನಾವು ಶಿವರಾಮ ಸರ್. ಇದು ಏನಿಲ್ಲ, ಅವ್ರು ಏನ್ ಮಾತಾಡಲಿಕ್ಕೆ ನಾವು ಏನ್ ಮಾಡ್ತಾರೆ ಓದಲೇ ಸಾಕಷ್ಟು ಹೆಚ್ಚಿನದಾಗಿ ಈ ಶಾಲೆಗೆ ಶ್ರಮ ವಹಿಸಿದ್ವಿ. ಅದ್ರ ಜೊತೆಗೆ ಸಿದ್ಧಾಂತ ಸರ್ ಕೂಡ ಬಹಳಷ್ಟು ಆಸಕ್ತಿ ಇರ್ತಕ್ಕಂಥ ನಮ್ದು ದೇವಿಕೆರೆ ವಸತಿ ಬಂದೆ ಅಂತ ಹೇಳಿ ಬಹಳ ಆಸಕ್ತಿ ಇರ್ತಕ್ಕಂಥವ್ರು. ಈಗೆಲ್ಲ ನಿಮಗೆ ಒಂದಿಷ್ಟಪ್ಪ ಒಳ್ಳೆ ಮಾಸ್ಟರ್ಗಳು ಸಿಕ್ಕಿದ್ದಾರೆ. ಒಳ್ಳೆ ಮಾಸ್ಟರ್ ಹೊರಗಡೆ ಹೋಗಿದ್ರೆ, ಒಳ್ಳೆ ಮಾಸ್ಟರ್ ಒಳಗಡೆ ಬಂದ್ರೆ, ನೀವು ಮಾಡ್ತಕ್ಕಂಥ ಒಂದೇ ಕೆಲಸ ಎಲ್ಲರೂ ಕೂಡ ಅವ್ರು ಹೇಳಿರ್ತಕ್ಕಂಥ ಶಾಸ್ತ್ರ ಓದಿ ಈ ಶಾಲೆಗೆ ಒಳ್ಳೆ ಹೆಸರು ತರಬೇಕಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಂಡ್ರೆ ನಮಗೆ ಸುಮಾರು ವರ್ಷಗಳ ಕಾಲ ಅಂದ್ರೆ ಮಹೇಶ್ವರ ಅವರು ಸುಮಾರು 15 ವರ್ಷಗಳ ಅವರು ಬಂದಾಗ ಸಂದರ್ಭದಲ್ಲಿ ನಮಗೆ ಇವತ್ತು ಒಳ್ಳೆ ವಿದ್ಯಾರ್ಥಿ ಒಳ್ಳೆ ಮಾಸ್ಟರ್ ಈ ಶಾಲೆ ನಿವೃತ್ತಿಯಾಗಿದ್ದಾರೆ. ಅವರಿಗೆ ಸಮಾಜದಲ್ಲಿ ಅವ್ರು ಎಷ್ಟೇ ಕೆಲಸ ಮಾಡಿ ಅವ್ರು ಚೆನ್ನಾಗಿ ಅವರಿಗೆ ದೇವರು ಒಳ್ಳೆ ಫ್ಯಾಮಿಲಿ, ಅವ್ರ ಕುಟುಂಬಕ್ಕೆ ಒಳ್ಳೆ ಆಯುಷ್ಯ, ಒಳ್ಳೆ ಮಾನಸಿಕ. ಅದೇ ರೀತಿ ಕೂಡ ವೀರಯ್ಯನವರು ನಮ್ಮ ಅಡಗಾಡಿ, ನಮ್ಮ ಕುಲಸ್ಥ, ಸಾಮಾಜಿಕ ಅದು ಬಂದು 7-8 ವರ್ಷ ಒಳ್ಳೆ ಸೇವೆಯನ್ನು ಈ ಒಂದು ವೇದಿಕೆಯಲ್ಲಿ ನಮ್ಮ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ಗ್ರಾಮದ ಗ್ರಾಮದ ಪರವಾಗಿ ಅಂದ್ರೆ ಈ ಶಾಲೆಗೆ ಅವರೆಲ್ಲರ ಪರವಾಗಿ ಕೂಡ ಕೂಡ ಒಳ್ಳೆಯ ಶುಭವನ್ನು ಎಲ್ಲರಿಗೂ ಕೂಡ ಶುಭವನ್ನು ದೇವರು ಆಯುಷ್ಯ ಚೆನ್ನಾಗಿ ಇವತ್ತು ತುಂಬಾ ಒಳ್ಳೆ ಸಂಪನ್ಮೂಲ ವ್ಯಕ್ತಿ, ಒಳ್ಳೆ ನೇರವಾಗಿ ಅವ್ರಿಗೆ ನಾನು ಒಳ್ಳೆ ಗೌರವ ಇದೆ. ಇವತ್ತು ಜೂನಿಯರ್ ಬುದ್ಧಿ ಶಕ್ತಿ ಗುರುಗಳಿಗೆ ಅಂತ ಕೇಳಿದ್ರೆ ಬಹಳ ನಿಷ್ಕಂಶವಾಗಿಲ್ಲ. ಒಳ್ಳೆ ಶಾಲೆ ಸಿಕ್ಕಿದೆ, ಆಗಿರ್ಬೋದು, 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 ಅವರ ಒಂದು ಕಾರ್ಯನಿಷ್ಠೆ ಯಾವುದಕ್ಕೂ ಕಡಿಮೆ ಇಲ್ಲ. ಶಾಂತಕುಮಾರಿ ಅವರು ನಮ್ಮ ಜೊತೆ ಕೆಲಸ
ಸಮಾನ ಮನಸ್ಸಿದ್ದಾಗಿದ್ವಿ, ಸಮಾನ ವಯಸ್ಕರಲ್ಲ, ಸಮಾನ ಮನಸ್ಸಿದ್ದಾಗಿದ್ವಿ. ಯಾವುದೇ ಒಂದು ವಿಚಾರವನ್ನು ಅಂದರೆ ಇದನ್ನು ಚರ್ಚೆ ಮಾಡ್ತಾ ಇದ್ವಿ. ಸಾಕಷ್ಟು ಸಮಸ್ಯೆಗಳು ಬಂದು ಎಲ್ಲವೂ ಎದುರಿಸ್ತಾ ಮಕ್ಕಳ ಶಿಕ್ಷಣಸ್ಥಿತಿಗೆ ಗಮನಿಸ್ತೀವಿ. ಈಗಿರುವಂಥ ಶಿಕ್ಷಕರು ಅಷ್ಟೇ, ಇದು ಬಂದಿರುವಂಥ ನಮ್ಮ ಅಣ್ಣನವರು ಅಷ್ಟೇ, ಅಷ್ಟೇ ತುಂಬ ಪ್ರತಿಭಾನ್ವಿತರವರು. ಮೇಲಾಗಿ ನಮಗೆ ನಮ್ಮ ಕುಮಾರ ಸರ್ ಅವರು ಶಾಲೆಗೆ ಬಂದಿದ್ದಾರೆ ಅಂತೇಳಿ ನಮ್ಗೆ ತುಂಬ ಸಂತೋಷ ಆಯಿತು. ನಾನು ಶಿವಂತ ಅವತ್ತೇ ಮಾತಾಡಿದ್ದೀನಿ, ಬಂದಿದ್ದಾರೆ, ಇನ್ನು ನಮ್ಮ ಶಾಲೆ ಬಗ್ಗೆ ನಾವೇನು ಇದು ಮಾಡೋದು ಬೇಡ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಶಾಲೆ. ಯಾಕಂದ್ರೆ ಏನೋ ಗೌರವ ಅಷ್ಟೇ, ನಮ್ಮ ಶಾಲೆ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಶಾಲೆ ಚೆನ್ನಾಗಿರಬೇಕು, ನಮ್ಮ ಶಾಲೆ ಒಳ್ಳೆ ಶಿಕ್ಷಕರು ಬರಬೇಕು, ನಮ್ಮ ಶಾಲೆ ಒಳ್ಳೆ ರಿಸಲ್ಟ್ ಬರಬೇಕು, ನಮ್ಮ ಶಾಲೆ ಚೆನ್ನಾಗಿರಬೇಕು ಅನ್ನೋ ಒಂದು ಗೌರವ, ಒಂದು ಪ್ರೀತಿ ನಮಗೆ ಅತಿಯಾದ ಪ್ರೀತಿ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನಮ್ಮ ಹಳೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ನಮ್ಮ ಪ್ರಶಿಕ್ಷಣಾರ್ಥಿಗಳು, ಇಲ್ಲಿ ಪ್ರಶಿಕ್ಷಣಾರ್ಥಿಗಳು ಒಂದು ನಿಮ್ಮ ವಿಶೇಷ ಗಮನಕ್ಕೆ ಇಲ್ಲಿ ಪ್ರತಿಭಾನ್ವಿತ ಶಿಕ್ಷಕರಿದ್ದಾರೆ. ನೀವು 2 ವರ್ಷ ಕಲಿಯದೇ ಇರುವಂಥ ಒಂದು ವಿಷಯವನ್ನು ನೀವು ಕೇವಲ ಒಂದು 30% ಕಲಿಬಹುದು. ನಿಮಗೆ ಸಾಕಷ್ಟು ಮಾಹಿತಿಯನ್ನು ಸಿಗುತ್ತೆ. ನೀವು ಅದನ್ನು ಪಡ್ಕೋಬೇಕು ಅಂತ ಹೇಳ್ತಾ ನಮ್ಮನ್ನು ಇಲ್ಲಿ ಕರೆದು ಮಾತಾಡೋದಕ್ಕೆ ಅವಕಾಶ ಅಂತ ಎಲ್ಲರಿಗೂ ಓದಿಸ್ತಾ ಜೈ ಹಿಂದ್, ಜೈ ಅಲಿನಾಥ್ ಸರ್ ಅವರು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರಾದಂಥ ಮಾಂತೇಶ್ ಅವರನ್ನ ಸುಮ್ಮನೆ ಒಂದು ಮಾತು ಕೇಳಿದೆ. ಯಾಕಂದರೆ ನಮ್ಮ ಮನೆಯವರು ಸುಮಾರು 15 ವರ್ಷಗಳ ಕಾಲ ಏವಲಿನಲ್ಲಿ ಸೇರಿಸಿದ್ರು. ಹಾಗಾಗಿ ಅವ್ರಿಗೆ ಕಡ್ಡಾಯ ವರ್ಗಾವಣೆ ಅಂತೇಳಿ ಒಂದು ಸರ್ಕಾರವು ತುಂಬವನ್ನು ಅದು ಯಾವಾಗ ಬರಬೇಕು, ಏನು ಬರಬೇಕು ಅಂತೇಳಿ ಅದು ಅರ್ಥನೇ ಆಗ್ತಾ ಇರಲಿಲ್ಲ. ಆ ರೀತಿಯಾಗಿ ಈ ಬಾರಿ ಕೂಡ ಅದು ಕಡ್ಡಾಯ ವರ್ಗಾವಣೆ ಫೀಸ್ ಹಾಕಿತ್ತು. ತದನಂತರ ಸರ್ಕಾರವು ಮನುಷ್ಯರ ಇದಕ್ಕೆ ತೆಗೆದುಕೊಂಡು ಒಂದು ವೀಚರ್ ಟ್ರಾನ್ಸ್ಫರ್ಗೆ ಅವಕಾಶ ಕೊಡ್ತಾರೆ. ಆಗ ನಾನು ಎಲ್ಲ ಸರ್ಚ್ ಮಾಡಿದೆ, ಬೆಂಗಳೂರಲ್ಲೇ ಸೆಟ್ ಆಗಿದ್ದೀನಿ ಮತ್ತೆ ಎಲ್ಲಿ ದೂರ ಹೊನ್ನಾಳಿ ಆ ಕಡೆ ಎಲ್ಲ ಹೋಗಿ ಹೇಗಪ್ಪ ಅಂತ ಇವತ್ತು ನೋಡಿ ಯಾರ ಕಡೆ ಹೇಳಿದ್ರು ಕಾಮನ್ ಸರಿ ಜಾಸ್ತಿ ಮಾಡಿದ್ರು. ನಮ್ಮ ಫ್ರೆಂಡಿಗೆ ಫೋನ್ ಮಾಡಿದೆ ಅಷ್ಟೇ, ಮಾಂತೇಶ್ವರಿಗೆ ಇದೆಯಪ್ಪ ನಾನು ಮುಂಚೆ ಅವ್ರು ಒಂದೇ ಬರ್ಬೋದು ಆಯಿತು ಅಂತೇಳಿ ಪಾಪ ಭಾಳ ಅಭಿಮಾನ ಇಟ್ಟಿದ್ವಿ ಶಾಲೆ ಬಗ್ಗೆ, ಈ ಊರಿನ ಜನರ ಬಗ್ಗೆ, ಹಳೆ ವಿದ್ಯಾರ್ಥಿಗಳು ಎಲ್ಲ ತುಂಬ ಆತ್ಮೀಯವಾದಂಥ ಒಡನಾಟವನ್ನು ಇಟ್ಕೊಂಡಿರ್ತಾರೆ. ಆದರೆ ಸ್ನೇಹಕ್ಕೋಸ್ಕರ ಅದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ. ಅನಿವಾರ್ಯವಾಗಿ ಅವ್ರಿಗೆ ಸಹಾಯ ಮಾಡಿದ್ರು. ಈಗ ಇದು ಕೂಡ ಇದ್ದಿದ್ದು ಒಳ್ಳೆ ಶಾಲೆಯನ್ನು ತಲುಪಿರ್ತೀವಿ. ಇನ್ನೂ ಸಾಧನೆ ಮಾಡೋದಕ್ಕೆ ಬೇರೆ ಬೇರೆ ಅವಕಾಶಗಳಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿದೆ. ಅವ್ರಿಗೆ ಒಳ್ಳೆಯದಾಗಿ ಅವ್ರ ಮುಂದಿನ ಜೀವನ ಚೆನ್ನಾಗಿದೆ ಅಂತ ಆರೈಸ್ತಾ ಮತ್ತು ಅವ್ರ ಸಹಾಯವನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮಾತನ್ನು ಸ್ಪಷ್ಟಪಡಿಸ್ತಾ ಮತ್ತು ನೇರನವರು ಕೂಡ ಶುಭವನ್ನು ಕೋರ್ತಾ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ದುಃಖಗಳ ಮೆರವಣಿಗೆ ಇರ್ತದೆ. ಒಂದೇ ಮೊದಲು ಎಲ್ಲಿ ನಾವು ಮತ್ತೆ ಭಾವತ್ವಯೊಳಗಾಗಿ ಮಾತಾಡೋದ ಸ್ಥಿತಿಯಲ್ಲಿ ಗೊತ್ತವೆಲ್ಲ ಅನ್ಕೊಂಡ್ಬಿಡಿ, ಬೇಕಾದ್ರೆ ಕಟ್ಕೋಕ್ರೆ ಹಂಗಾಗ್ತಿ. ಹಾಗೆ ನೆನಪುಗಳ ತೋರಣ ಇರುತ್ತೆ, ಸಿಹಿಯ ಊರಣನೂ ಕೂಡ ಇರುತ್ತೆ, ದುಃಖದ ಕೈನೂ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಇದರಲ್ಲಿ ಪ್ರಥಮ ಬಾರಿಗೆ ಇದೇ ಜಗತ್ತಿನಲ್ಲಿ ಇಂಗ್ಲಿಷ್ ಶಾಲೆ, ನಂತರ ದೇವಿಕೆರೆ, ಈ ಬೋಲಿನ ದೇವರಕಟ್ಟೆ, 3ನೇ ಒಂಥರ ನನ್ನ ಜೀವನದಲ್ಲಿ ಒಂಥರ ಕಾಕತಾಳಿ. ನಮ್ಮ ಜಗಳೂರಿನ ವಿಜಯನಗರ ಜಿಲ್ಲೆ ಆದ್ರೆ ಹುಟ್ಟಿದ ಮಾತ್ರ ಜಗಳೂರು ಆಸ್ಪತ್ರೆ. ಯಾಕಂದ್ರೆ ನಮ್ಮ ಜಗಳೂರು ಕೂಡ ಜಗಳೂರಲ್ಲೇ ಅಲ್ಲಗಟ್ಟೆ ಪ್ರೌಢಶಾಲೆ.
ನೌಕರಿ ಮೊದಲು ಸಿಕ್ಕಿದ್ರೆ ಬೆಂಗಳೂರು ಸಿಕ್ಕತ್ತೆ ಅಂತ ಭಾವಿಸಿರ್ಲಿಲ್ಲ. ಅದು ಅನಿವಾರ್ಯ ಕಾರಣದಿಂದ ನನ್ನ ಫ್ರೆಂಡ್ ಒಬ್ಬನು ಕೆರೆಬಿಡಿಸಿ ಉರ್ದು ಮೀಡಿಯಂ ತಗೊಂಡಿರೋದ್ರಿಂದ ನನಗೆ ಅವಕಾಶವಾಗಿ ಡಿಗ್ರಿ ಸಿಕ್ತು. ಒಂಥರ ಇವೆಲ್ಲ ಕಾಕತಾಳೀಯವಾಗಿ ಬಂದಿದೆ. ಎಷ್ಟೋ ಸರಿ ನಾವು ದಾವಣಗೆರೆಗೆ ಹೋಗ್ಬೇಕು, ದಾವಣಗೆರೆ ಸೈಡ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ. ಆದರೆ ಇನ್ನೂ ಕೂಡ ಈ ಜಗಳೂರಿನ ಅನ್ನದ ಋಣ ತೀರುವ ಹಾಗಿಲ್ಲ ಅನಿಸುತ್ತೆ. ಮತ್ತಿನ್ನೂ ಎಷ್ಟು ವರ್ಷಕ್ಕೆ ಮತ್ತೆ ಮುಂದಿನ ಪಯಣ ಗೊತ್ತಿಲ್ಲ. ಸದ್ಯ ಅಂತೂ ಒಂದು ಅರ್ಧ ದಾರಿಯಲ್ಲಿದ್ದೇವೆ. ಇಲ್ಲಿ ಒಂದಿಷ್ಟು ನನ್ನ ಸಹೋದ್ಯೋಗಿಯ ಮಿತ್ರರನ್ನ ನೆನಪು ಮಾಡ್ಕೋಬೇಕು. ಇಲ್ಲಾಂದ್ರೆ ನನಗೂ ಸಮಾಧಾನ ಇರಲ್ಲ, ಅವ್ರಿಗೂ ಕೂಡ ಬೇಜಾರಾಗಬಹುದು. ಮೊದಲನೇದಾಗಿ ನಮ್ಮ ಮುಖ್ಯೋಪಾಧ್ಯಾಯರ ಬಗ್ಗೆನೇ ಹೇಳ್ಬಿಡ್ತೀನಿ. ಅವರಿಗೆ ನನಗೆ ಬಹಳ ಸುಮಾರು 2011-12 ಅನ್ಸುತ್ತೆ, ಬೇರೆ ತಾವು ಡಿಸ್ಟಿಕ್ನಿಂದ ನಮ್ಮ ಸಂತೂರು ರಾಮಘಟ್ಟಕ್ಕೆ ಅವರು HM ಆಗಿ ಬಂದಿತ್ತು. ಆದರೆ ಅದುವರೆಗೂ ನಮ್ಗೆ ಅವ್ರಿಗೆ ಮುಖಭೇಟಿ ಇರಲಿಲ್ಲ. ನಮ್ಮ ಫ್ರೆಂಡ್ ಇದ್ರು ಮ್ಯಾಥ್ಸ್ ಟೀಚರ್. ಎಲ್ಲ ಮಾಹಿತಿಯನ್ನ ನಾವು ಶೇರ್ ಮಾಡ್ಕೊಳ್ತೀವಿ. ಅವ್ರು ನಾನು ಅಲ್ಲಿವರೆಗೂ ಮಾತಾಡ್ಸಿಲ್ಲ, ಆದರೆ ಅವರ ಕಾರ್ಯವೈಖರಿ ಅಂತ ಗೊತ್ತಿತ್ತು. ಯಾಕಂದ್ರೆ ಅವ್ರ ಹೆಸರಿನಲ್ಲೇ ಇದೆ ಸಾರಥಿ ಅಂತ ಹೇಳಿ. ಅಂದ್ರೆ ಮುನ್ನಡೆಸುವಂತ ಆ ಮುಖಂಡತ್ವ ಅವ್ರ ಹೆಸರಿನಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಶಾಲೆ ಸರಿಯಾದ ದಿಕ್ಕಿನಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಭರವಸೆ ನಾನು ಹೇಳ್ತಾ ಇದ್ದೆ. ಬಹುಶಃ ಅವರು HM ಆಗಿ ಬರ್ತಾರೆ ಅಂತ ನಾವು ಕನ್ಫರ್ಮ್ ಇದ್ದಿದ್ರೆ ನಾವು ಬೇರೆ ತಾಲೂಕಿಗೆ ಬೇರೆ ಸ್ಕೂಲ್ ಹೋಗುವ ಯೋಚನೆ ಏನಾದರೂ ಬದಲಾಗ್ತಿತ್ತನೋ ಅಂತೇಳಿ. ಅನಿವಾರ್ಯ ನಾನು CMS ಮತ್ತೆ DT ಸರ್ ಮೂವರು ಮಾತಾಡ್ಕೊಂಡಿದ್ವಿ ಹೋಗ್ಬಿಡಂದ್ರಲ್ಲ ಅಂತೇಳಿ. ಯಾಕೋ ಒಂದೊಂದು ವಿಷಯಗಳಿಗೆ ಅಂತಿಲ್ಲ ಆ ಥರ ನಮಗೆ ತೊಂದರೆ ಆಗಿರಲಿಲ್ಲ. ಮತ್ತೆ ಇದೇನಾಗಿತ್ತು, ಏನು ಅರ್ಥ ಕೊಟ್ಟಿದ್ರು ಊರಲ್ಲಿ ಅರ್ಥ ಕಟ್ಟಲ್ಲ. ಊರಲ್ಲಿ ಅತ್ಯಂತ ಪ್ರೀತಿಯಿಂದ ನಾವು ಇಲ್ಲಿವರೆಗೂ ಅಷ್ಟೇ ಪ್ರೀತಿಯಿಂದ ಕಂಡಿದ್ದಾರೆ, ನಾವು ಅಷ್ಟೇ ಇದ್ದೀವಿ. ಯಾರು ಕೂಡ ಮತ್ತೆ ಅನ್ಯತಾ ಭಾವಿಸಬಾರ್ದು. ಅನಿವಾರ್ಯ ಕಾರಣದಿಂದ ಅಲ್ಲಿ ಲೇಟ್ ಆಗುತ್ತೆ ಶಾಲೆಗೆ ಹೋಗೋಕೆ ದೇವಿಕೆರೆ ಬಂದೆ, ಇಲ್ಲಿ ಲೇಟ್ ಆಗುತ್ತೆ ಸಾಯಂಕಾಲ ಮನೆಗೆ ಹೋಗೋಕೆ ಅನ್ನೋ ಕಾರಣಕ್ಕಾಗಿ ಎರಲಕಟ್ಟೆಗೆ ಹೋಗಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಶಾಲೆಯನ್ನ ಬಿಡಲಿಕ್ಕೆ ಆಗಿಲ್ಲ. ನಾನು ಮಕ್ಕಳಿಗೆ ಹೇಳಿದ್ದೆ, ನೀವೇನು ಭಯ ಪಡಬೇಡ್ರಿ, ನನಗೂ ಅನುಭವದಲ್ಲಿ ಹಿರಿಯರು ಮತ್ತೆ ಯಾಕಂದ್ರೆ ಅವರು ಅನುಭವದಲ್ಲಿ ಅಮೃತವಿದೆ ಅಂತ. ದೊಡ್ಡ ಶಾಲೆಯಲ್ಲಿ ಪಾಠ ಮಾಡಿ ಬಂದಿರುವಂಥವ್ರು ನಿಮ್ಮಂಥ ಸಣ್ಣ ಶಾಲೆಯೆಲ್ಲ ಯಾರು ನಿಭಾಯಿಸಬೇಕು ಅನ್ನುವಂಥ ಶಕ್ತಿ ತಾನಾಗೆ ಬಂದಿರುವಂಥ ಶಕ್ತಿ ಅವರಲ್ಲಿ ಇರುತ್ತೆ. ನೀವು ಯಾರು ಭಯ ಪಡಬೇಕಾಗಿಲ್ಲ, ಒಳ್ಳೆಯ ಮನುಷ್ಯ ನಿಮಗೆ ಬರ್ತಾರೆ ಅಂತ ಹೇಳಿದ್ವಿ. ಇನ್ನು ಮೇಡಮ್ ಅವ್ರಿಗೂ ಕೂಡ ಹಾಗೆ ಹೇಳಿದ್ವಿ. ಆದರೂ ನಿಮ್ದು ನೀವು ಅನ್ಲೇಬೇಕು, ನಾವು ಅನ್ಲೇಬೇಕು ಸರ್. ಇದು 1 ವರ್ಷ ಇದ್ರೆ ಒಳ್ಳೇದಾಗ್ತದೆ. SSLC ಅವ್ರು 9ನೇ ಕ್ಲಾಸ್ ಸರ್, ಇದು 1 ವರ್ಷ ಮುಗಿಯದ ಕಥೆ ಆಗ್ತದೆ ಅಲ್ವಾ? ಹಾಗೆ ಇನ್ನು ನಮ್ಮ ಸಿದ್ದಪ್ಪ ಮಾಸ್ಟ್ರು 1 ವರ್ಷ, ನಮ್ಮ BTM ಇತ್ತೀಚೆಗೆ 1 ವರ್ಷ, ಇಬ್ಬರು ಒಂದೇ ಸರಿ ಬಂದಿತ್ತು. ಕಲ್ತಿದ್ದು ಭಾಳ ಇದೆ ಅವರಿಂದ. ಇನ್ನು ಭಾಳ ನಮ್ಮ CMS ನಾನು ಹೇಳಿದಲ್ಲ, ಒಂಥರ ಅನ್ಯಾಯ ಕಂಡ್ರೆ ಸಹಿಸೋದ ವ್ಯಕ್ತಿ. ನಾವು ಭಾಳ ಸುಮಾರು ಸರಿ ಅವರನ್ನ ಕಣ್ಣು ಮಾಡಿದ್ರೆ ನಾವೇ ಸಾರ್ ಸುಮ್ಮನೆ ಬಿಡಿ ಸರ್. ಇದುವರೆಗೂ ನಮ್ಮ ಮಕ್ಕಳನ್ನ ನಾನು ನಗಿಸಿಲ್ಲ, ಆದರೆ ನಿಮ್ಮನ್ನ ಸದಾ ನಗಿಸಿದ್ದೆ. ಇದು ಒಬ್ಬ ಶಿಕ್ಷಕನ ಅದು ತಾನಾಗೆ ಬರುವಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ನಿಮ್ಮ ಪ್ರೀತಿಗೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ, ನಮ್ಮ ಒಂದು ಪ್ರೀತಿಗೆ ನೀವು ಬೆಲೆ ಕಟ್ಟಲಿಕ್ಕೆ, ಇವೆಲ್ಲ ವರ್ಣಿಸಲು ಅಸಾಧ್ಯ ಅಂತ ನೆನಪುಗಳನ್ನ ಈ ಶಾಲೆ ಕೊಟ್ಟಿದೆ. ಇಲ್ಲಿರ್ತಕ್ಕಂಥ ಯಾರಿದ್ದಾರೆ, ನಾನು ಮತ್ತೆ ಈಗ ಹೇಳ್ತಿದ್ದೀನಿ, ಮುಂದೆ ಮತ್ತೆ ಇನ್ನು 3 ವರ್ಷ ನನಗೆ ಬರೋಕ್ಕಲ್ಲ. ಇನ್ನು 3 ವರ್ಷ ಬಿಟ್ಟು ಏನಾದರೂ ಹನುಮಂತಪ್ಪವರು ಹೋಗಿ ಯಾರು ಬರಲಿಲ್ಲ ಅಂದ್ರೆ ಮತ್ತೆ ಇದೇ ಶಾಲೆ ಪ್ರಮೋಷನ್ ಇದು ಹೋಗ್ತಾರೆ, ಗ್ಯಾರಂಟಿ ಹೋಗ್ತಾರೆ ಗೊತ್ತಿದೆ. ಆದ್ರೂ ಬೇಗ ಆಗ್ಲಿ ಅಂತೀನಿ, ಇನ್ನೊಂದು ಮನಸ್ಸು ಇನ್ನೊಂದು ವರ್ಷ ಇರಲಿ ಅಂತೀನಿ. ಆದ್ರೆ ಅವ್ರಿಗೆ ಬೇಗ ಆಗಲಿ ಪ್ರಮೋಷನ್. ಮತ್ತೆ ಯಾರು ಬಂದು ಮತ್ತೆ ನನಗೆ ಅವಕಾಶ ಸಿಗಲ್ಲ ಇಲ್ಲಿ ಯಾರ ಪ್ಲೇಸ್ಗೆ. ನಾವು ಅಲ್ಲಿ ತನ ಇದ್ರೆ ನಿಜವಾಗ್ಲೂ ಮತ್ತೊಂದು ದಿನ ನಾನು ಈ ಶಾಲೆಗೆ ಮರಳಿ ಬರ್ತೀನಿ. ಯಾಕಂದ್ರೆ ಈಗ ಶಿಸ್ತಿಗೆ ಯಾವಾಗಲೂ ನಾನು ಸ್ವಲ್ಪ ಆದ್ಯತೆ ಕೊಡ್ತೀನಲ್ಲ. ವೇದಿಕೆ ಮೇಲೆ ಇರುವಂತಹ ಗ್ರಾಮದ ಮುಖಂಡರಾದಂತಹ ಶಿಕ್ಷಣ ಪ್ರೇಮಿಗಳು ಸೋದರರು ಆದಂತಹ ಕುಸುಬಿಡ್ತಾರೆ.
ಸದಾ ನಮ್ಮ ಶ್ರೇಯೋಭಿವೃದ್ಧಿಗೆ, ಈ ಶಾಲೆಯ ಅಭಿವೃದ್ಧಿಗೆ ಒಂದು 4-5 ಜನ ಈ ಗ್ರಾಮಸ್ಥರು ಸಾಕಷ್ಟು ನಮ್ಮ ಜೊತೆ ಸದಾ ಸಂಪರ್ಕದಲ್ಲಿದ್ದರು. ಅವರನ್ನ ನೀವು ನೆನೆಸ್ಕೊಳ್ಳಬೇಕು. ಇವತ್ತು ಅನಿವಾರ್ಯ ಕಾರಣದಿಂದ ಅವ್ರು ಬಂದಿಲ್ಲ ಅಷ್ಟೇ. ಬಂಗಾರಣ್ಣರಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಹಾಜರಿರುವಂತಹ ಶಿವಕುಮಾರ ಸ್ವಾಮಿ ಅವರೇ, ಗುರುಸಮಣ್ಣ ಅವರೇ, ಈ ಶಾಲೆಯ ನಾಯಕರು, ಮುಖ್ಯೋಪಾಧ್ಯಾಯರು, ಹೆಸರೇ ದ ನೇಮ್ ಇಂಡಿಕೇಟ್ಸ್ ಸೆಲ್ಫ್ ಸಾರ್ಥ ನಾವಿಕ, ಈ ಶಾಲೆಯ ನಾವಿಕರಾದಂತಹ ಮುಖ್ಯೋಪಾಧ್ಯಾಯರೇ, ನಮ್ಮ ದೊಡ್ಡಣ್ಣ MD ಸರ್ ಅವರೇ, ಆತ್ಮೀಯ ಗೆಳೆಯ HH ಕಲ್ಲಿನಾಥ್ ಅವರೇ, ಹಿರಿಯ ಸಹೋದರರಂತಹ PS ಅವರೇ, ವಯಸ್ಸಿನಲ್ಲಿ ಹಿರಿಯವರು ಆದ್ರೆ ಆತ್ಮೀಯ ಸ್ನೇಹಿತರು ಶಿವಣ್ಣರವರೇ, ಕೊನೆಯ ದಿನ ಅವರು ರಿಲೀವ್ ಆಗಬೇಕಾದ್ರೆ KTS ಅವರು ಕಣ್ಣೀರಾಗ್ತದೆ. ನಾವು ಅವತ್ತು ನಿಮ್ ಯಾರ ಮುಖಗಳನ್ನು ನೋಡ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ನನ್ನ ಮೇಲೆ ಸುಮಾರು 11 ವರ್ಷಗಳಿಂದ ಅಭಿಮಾನವನ್ನು ಇಟ್ಟು ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವಂತಹ ಕವಿತಾ, ವೀಣಾ, ರಚನಾ, ಸುಧಾ, ವೆಂಕಟೇಶ್ ಇಲ್ಲೇ ಇದ್ದಾನೆ, ನಾಗರಾಜ್ ಇಲ್ಲೇ ಇದ್ದಾನೆ. ನನ್ನ ಅಚ್ಚುಮೆಚ್ಚಿನ ಶಿಷ್ಯರು ಸುಮಾರು ಜನ ಇಲ್ಲೇ ಇವತ್ತು ಹಾಜರಿದ್ದಾರೆ. ಇನ್ನು ಕೆಲವರು ಈ ಕಾರ್ಯಕ್ರಮ ಯಾವಾಗಿರುತ್ತೋ ಏನೋ ಬರ್ಲಿಕ್ಕೆ ಆಗಲ್ಲ ಅಂತೇಳಿ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಮನೆಗೆ ಬಂದಿದ್ದಾರೆ. ಅವರೇ ಆಲ್ರೆಡಿ ಜೋಗಿಮಟ್ಟಿಯಲ್ಲಿ, ಅದು ಸಾಮಾನ್ಯ MLAಗಳಿಗೆ ಮಾತ್ರ ಸಿಗೋದು ಬ್ರಿಟಿಷ್ ಬಂಗ್ಲೋ, ಅದು ಹೇಗೆ ಬುಕ್ ಮಾಡಿದ್ರು ಗೊತ್ತಿಲ್ಲ. ಅವತ್ತು ಟೀಚರ್ಸ್ ಡೇನ ನಾವು ಒಂದು ಫಾರೆಸ್ಟ್ ಅಲ್ಲಿ, ಜೋಗಿಮಟ್ಟಿ ಫಾರೆಸ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡೋದು. ಇವತ್ತು ಯಾಕೆ ಅವ್ರನ್ನೆಲ್ಲ ನಾನು ನೆನೆಸ್ಕೊಳ್ತಾ ಇದ್ದೀನಿ ಅಂದ್ರೆ, ಅದನ್ನೆಲ್ಲ ಬುಕ್ ಮಾಡಿದಂತಹ ಒಬ್ಬ ವಿದ್ಯಾರ್ಥಿ, ನಾನು ಮೊದಲ ಶಾಲೆ ಕಾಲಿಟ್ಟಾಗ ಡ್ರಾಪ್ ಔಟ್, ತುಂಬಾ ಬ್ಲ್ಯಾಕ್ ಇದ್ದ, ಹರಿದಿರಂತಹ ಪ್ಯಾಂಟ್, ಹರಿದಿರಂತಹ ಶರ್ಟ್, ಶಾಲೆಗೆ ಆಗಾಗ ಆಬ್ಸೆಂಟ್ ಆಗ್ತಾ ಇದ್ದ. ಒಂದಿನ ಲೇಟ್ ಆಗಿ ಬಂದ, ನನಗೆ ಸಾಮಾನ್ಯವಾಗಿ ಗೊತ್ತಲ್ಲ, ಕೊಟ್ಬಿಟ್ಟೆ. ಆಮೇಲೆ ಬೇಜಾರಾಯ್ತು ನನಗೆ, ಹೊಡೆಯೋದು ಹೊಡೆದ್ಬಿಡ್ತೀನಿ, ಆಮೇಲೆ ಬೇಜಾರ ಬರುತ್ತೆ. ಅವತ್ತು ಪೂರ್ತಿ ನನಗೆ ಸರಿ ಇದ್ದೇನೆ ಬರಲ್ಲ. ನೆಕ್ಸ್ಟ್ ಡೇ ಬಂದೆ, ಸಾರಿ ಕೇಳಿದೆ, ಇಲ್ಲ ಸರ್, ಇಲ್ಲ ಸರ್, ಏನು ಮಾತಾಡಲಿಲ್ಲ. ಯಾಕೋ ಮನೆಗೆ ಹೋಗ್ಬೇಕು ಅಂತ ಅನ್ನಿಸ್ತು. MD ಸರಿಗೆ ಗೊತ್ತದು ಆ ಊರು ಮುಗೊಳ್ಳಿ ಅಂತೇಳಿ. ನಾನು MD ಸರ್ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಇದ್ದಂತ ಹೋದೆ ಅವ್ರ ಮನೆಗೆ. ಅವ್ರು ಇರಲಿಲ್ಲ. ಚಿಕ್ಕ ಒಂದು ಗುಡಿಸಲಿಗಿಂತ ಮೇಲ್ಮಟ್ಟದ ಒಂದು ಮನೆ ಅಷ್ಟೇ. ಎಲ್ಲಿ ಹೋದ? ಐಸ್ ಕ್ಯಾಂಡಿ ಮಾರಕ್ಕೆ. ನಾನು ಸುಮಾರು ನನ್ನ ವಿದ್ಯಾರ್ಥಿ ಆಲ್ರೆಡಿ ಆಗಿ ಹೇಳ್ತೀನಿ, ಐಸ್ ಕ್ಯಾಂಡಿ ಮಾರಕ್ಕೆ ಹೋಗ್ಬಿಟ್ಟಿದ್ದೆ. ಆಮೇಲೆ ನಾನು ನನ್ನ ಟೀಮ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ ಮುರಳೀಧರನ್ನ. ಅವ್ರ ಹತ್ರ ಬಂದು ಹೇಳಿದೆ, ಸರಿಗೆ ವಾಣಿ ಅಂತೇಳಿ ಸೈನ್ಸ್ ಟೀಚರ್ ಇದ್ರು, ಅವರೆಲ್ಲ ಮಾತಾಡ್ತಾರೆ. ಅವನು ಹೇಗೋ SLC 5 ಸ್ವಲ್ಪ ಫೇಲ್ ಆದ. ವಿಷಯದಲ್ಲಿ ಮಾತ್ರ ಫೇಲ್ ಆದ, ನಮ್ಮ ಮನಸ್ಸಿನಿಂದ ಅವನು ಫೇಲ್ ಆಗಲಿಲ್ಲ. ವಾಣಿ ಅವರು ತುಂಬ ಅಷ್ಟೇ ಮಾತು. ನಮ್ಮ ಮುರಳೀಧರಂ ಕೊರಗೈ ಧಾನಿ ಸರ್, ಏನಾದರೂ ಹೆಲ್ಪ್ ಮಾಡಬೇಕು ಸರ್. ಒಂದು ಚಿಕ್ಕದು ಗೂಡಂಗಡಿ ಥರ ಮಾಡಿ ಚನ್ನಪಟ್ಟಣದಲ್ಲಿ ಒಂದು ಅಂಗಡಿಯನ್ನು ಮಾಡಿಕೊಟ್ವಿ. ಇವತ್ತು ರಾಮನಗರದಲ್ಲಿ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ, ಐಸ್ ಸಬ್ಜೆಕ್ಟ್. ನಾನು ಅದಕ್ಕೆ ಯಾವಾಗಲೂ ಹೇಳೋದು, ಓದು ಮುಕ್ಕಾಲು, ಬುದ್ಧಿ ಮುಕ್ಕಾಲು. ನಿಮ್ಮ ಅಂಕಗಳು ಮುಖ್ಯ ಅಲ್ಲ, ನಿಮ್ಮ ವರ್ತನೆ ಮುಖ್ಯ. ಈಗ ಶಿವಕುಮಾರ ಸ್ವಾಮಿ ಅವರು, ಗುರುಸಮಣ್ಣ ಅವರೇ ಬ್ಲ್ಯಾಕ್ ಸ್ಟೂಡೆಂಟ್ಸ್ ಅಲ್ವಲ್ಲ?
ನಮ್ಮ ವರ್ತನೆಗಳಿಂದ ಬರುತ್ತೆ. ನನಗೆ ವಾಮದೇವಪ್ಪ ಅಂತ ಹೇಳಿ ಒಬ್ಬರು ಟೀಚರ್ ಇದ್ರು, ಅವರೀಗ ತಳವಾಡ ಇನ್ಸ್ಟಿಟ್ಯೂಟ್ನ ಅಡ್ಮಿನಿಸ್ಟ್ರೇಟರ್, ಇಡೀ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು. ಒಂದಿನ ಟೀಚಿಂಗ್ ಪ್ರಾಕ್ಟೀಸ್ ಎಲ್ಲ ಕಾಲೇಜ್ನಲ್ಲಿ ಓದಿದ್ದು, ಟೀಚಿಂಗ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಾವೆಲ್ಲ ಬಂದ್ವಿ. ನಾನು ಅಪ್ರಿಷಿಯೇಟ್ ಮಾಡಿದೆ, ನಾನು ಅಂತ ಟೀಚರ್ ನನ್ನನ್ನು ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನನಗೆ. ತುಂಬಾ ಹೈ ಫ್ಲೂಯೆಂಟ್ ಇಂಗ್ಲಿಷ್ ಮಾತಾಡ್ತಾ ಬಸವರಾಜ್ ಅಂತ ಹೇಳಿದ್ದ ಅಷ್ಟು ಚೆನ್ನಾಗಿ ಮಾತಾಡ್ತಾ ನಾಲೆಜ್ ಕೂಡ ತುಂಬಾ ಚೆನ್ನಾಗಿದೆ. ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ಅದು ಅವರ ಒಂದು ಪ್ರಭಾವ ನನ್ನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಯಾವತ್ತೂ ಕೂಡ ಚಪ್ಪಲ್ನಲ್ಲಿ ಸ್ಕೂಲ್ಗೆ ಹೋಗಂಗಿಲ್ಲ, ಕಟಿಂಗ್ ಹೆಂಗ್ ಬೇಕು ಅಂದ್ಬಿಟ್ಟು ಹೋಗಂಗಿಲ್ಲ, ಶೇವಿಂಗ್ ಮಾಡದೇ ಸ್ಕೂಲ್ ಹೋಗಂಗಿಲ್ಲ, ಸ್ಲ್ಯಾಗ್ ಹಾಕಂಗಿಲ್ಲ, ಪ್ರಾಪರ್ ಅಂದ್ರೆ ಅರ್ಧ ತೋಳಿರೋಂಥ ಶರ್ಟ್ ಹಾಕಂಗಿಲ್ಲ, ಪ್ರಾಪರ್ ಪ್ರಿಪರೇಷನ್ ಇಲ್ಲ ಹೋದ್ರೆ ಕ್ಲಾಸ್ ಒಳಗಡೆ ಎಂಟ್ರಿ ಆಗಂಗಿಲ್ಲ. ಕೇವಲ ಟೀಚ್ ಮಾಡೋದ್ರ ಕೆಲಸ ಅಲ್ಲ. ಶಿಕ್ಷಕ ಅಂತ ಹೇಳಿದ್ರೆ ಆ ಶಾಲೆ ನಿನ್ನ ಕುಟುಂಬ ಆಗಿರ್ಬೇಕು, ಅಲ್ಲಿರುವಂತವ್ರು ಎಲ್ಲರೂ ನಿನ್ನ ಕುಟುಂಬಸ್ಥರಾಗಿರ್ಬೇಕು. ಅವರ ಎಲ್ಲರ ಶ್ರೇಯೋಭಿವೃದ್ಧಿಗೆ ನೀವು ಶ್ರಮಿಸಿದ್ರೆ ಮಾತ್ರ ನೀನು ಶಿಕ್ಷಕ. ಆ ಒಂದು ಪ್ರಭಾವ ಏನಿದೆಯಲ್ಲ, ಇವತ್ತು ಕೂಡ ನಾನು ಅದನ್ನಷ್ಟೇ ಯೋಚನೆ ಮಾಡೋದು. ಯಾರು ನನ್ನ ಬಗ್ಗೆ ಏನಾದ್ರು ಬೈಕೊಳ್ಳಿ, ಏನಾದ್ರು, ಯಾಕಂದ್ರೆ ನನ್ನ ಮಗನ ನೋಡಿದ್ರೆ ಮಗ ಒಂದ್ಸರಿ ನಮ್ಮಪ್ಪ ಹೊಡಿತಂತ ಬೇಜಾರಾಗುತ್ತೆ ಅಂತಾನೆ ಇಲ್ಲ, ಆಗ್ತಾನೆ ಸಹಜ. ನಿಮಗೊಂದು ಒಂದಿನ ಬೇಜಾರಾಗುತ್ತೆ, ನಾನು ನೋಡಿದಾಗ ಬೇಜಾರಾಗಿರ್ತಾರೆ, ಆಮೇಲೆ ನಾನು ಒಳ್ಳೆದಲ್ಲ ಖಂಡಿತ ನಿಮಗೆ ರಿಯಲೈಸ್ ಆಗುತ್ತೆ. ಹಾಗಾಗಿ ಅದು ಒಳ್ಳೆದು. ನಾನು ಏನೇ ನಿಮಗೆ ಮಾಡಿದ್ರು ಕೂಡ ಅದು ನಿಮ್ಮ ಒಳ್ಳೆಯದು. ನಾನು ಏನೇ ನೇರವಾಗಿ ಯಾವುದೇ ಶಿಕ್ಷಕರಿಗೆ ಹೇಳಿದ್ರು ಕೂಡ ಈ ಶಾಲೆ ಅಭಿವೃದ್ಧಿ ಹೊರತು ಕಾಂಪೌಂಡ್ ಇಂದ ಹೊರಗೆ ಹೋದ್ಮೇಲೆ ನಾನು ಡಿಟಿ ಹೇಳ್ತಾ ಇದ್ದೆ, ನಾವು ನೇರವಾದ ಸಾಕಷ್ಟು ಜಗಳ ನನಗೆ ಅನಿಸ್ಲಾ ಇಲ್ಲ. ನಾನು ಜಗಳ ಮಾಡಿದ್ರೆ ಡಿಟಿ ಅಂತ ಎಂದು ಅನಿಸ್ತಾ ಇಲ್ಲ. ಹಾಗಾಗಿ ನನಗೆ ಅನಿಸಿಲ್ಲ. BKMಗೆ ಅಷ್ಟೇ ನೇರವಾಗಿ ನನಗಿಂತ ಹಿರಿಯ ಸರ್ವಿಸ್ ನಲ್ಲಿ ನೇರವಾಗಿ ಮಾತಾಡಿದ್ದೀನಿ. ಪಾಪ ಅವ್ರಿಗೆ ಏನು ಮನಸ್ಸಿನಲ್ಲಿ ಏನು ಇಟ್ಕೊಂಡು ಎಲ್ಲರಿಗೂ ನನ್ನ ಸ್ವಭಾವನೆ ಹಂಗಾಯ್ತು. ಆಗ ಒಳಿತಿಗೋಸ್ಕರ ನಾನು ಏನೇ ಮಾತಾಡಿರ್ತೀನಿ ಹೊರತು ನನ್ನ ಇದು ಯಾವುದೇ ವೈಯಕ್ತಿಕ ವಿಷಯಗಳು ಇಲ್ಲವೇ ಇಲ್ಲ, ನಾನು ಮಾತಾಡೋದೇ ಇಲ್ಲ. ಅದೆಲ್ಲರಿಗೂ ಕೂಡ ಈಗ ಗೊತ್ತಾಗ್ತದೆ. ಹಾಗಾಗಿ ನನಗೆ ಶಿವಣ್ಣವರು ಬಹಳಷ್ಟು ಅವಾಗ ಸಲಹೆ ಕೊಡ್ತಾ ಇರ್ತಾರೆ, ನೀನೀಗ ಶಿಕ್ಷಕ ಅಲ್ಲ, ನೀನು ಸಮಾಧಾನ ಇರಬೇಕು, ನೇರವಾಗಿ ಕೆಲವೊಮ್ಮೆ ಮಾತಾಡಬಾರ್ದು ಅಂತೇಳಿ ಏನ್ ಕಳಿಸಿದ್ದಾರೆ. ಎಲ್ಲಿ ಅಂತ ನಾನು ಹೇಳಲ್ಲ, ಏನ್ ಕಳಿಸಿದ್ದಾರೆ. ಹಾಗಾಗಿ ನಾನು ಹಾಗೆ ಇದ್ದೀನಿ ಅಲ್ವಾ ಸರ್? ಹೌದು. ಈಗ ಕೆಲವೊಂದು ಸಂದರ್ಭಗಳಲ್ಲಿ ನಾನು ನೇರವಾಗಿ ಮಾತಾಡ್ತೀನಿ. ಇನ್ನ ನಮ್ಮ ಗೆಳೆಯ ಇದನ್ನ ಹೇಳ್ಬಿಟ್ರು, ನಾನು ಈ ಶಾಲೆಯಿಂದ ಯಾಕೆ ಹೋದೆ ಅಂತ ಹೇಳ್ಬಿಟ್ರು. ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋದೇ ಇಲ್ಲ. ನನಗೂ ಒಂದಿಷ್ಟು ಕನಸುಗಳಿತ್ತು, ಬಟ್ ಆ ಕನಸುಗಳನ್ನ ಇಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಕೊರಗು ಖಂಡಿತ ಇದ್ದೆ. ಈ ಶಾಲೆ ನನಗೆ ಹೆಸರು ತಂದುಕೊಟ್ಟಿಲ್ಲ. ಕರಿಮ ಸಂಬಂಧ ರಾಷ್ಟ್ರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಅವಳು M.Pharma ಮಾಡಿಬಿಟ್ಟು ಅವಳು ಇವತ್ತು ನನ್ನ ಜೊತೆ ಚರ್ಚೆ ಮಾಡೋದನ್ನ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆ ನನಗೆ. ಅವಳು ಇನ್ನೊಂದು 2 ವರ್ಷದಲ್ಲಿ CFTR ಪೇಟೆಂಟ್ ತಗೊಳ್ಳೋ ಲೆವೆಲ್ಗೆ ಬೆಳೆದಿದ್ದಾಳೆ. ಇದೇ ಊರಿನ ವಿದ್ಯಾರ್ಥಿನಿ. ನಿಖಿಲ್ ಡೆಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನನ್ನು ನೋಡಿ ಒಂಥರ ಅನಿಸ್ತದೆ, ಯಾಕೆ ನಮ್ಮ ಹಳ್ಳಿ ಮಕ್ಕಳು ಈ ರೀತಿ ಇಂಥಕ್ಕೆ ಬೆಳೆಸ್ಕೊಡ್ತಾರೆ ಅಂತ. ಸುಮಾರು ನಮ್ಮ ಕರ್ನಾಟಕದಿಂದ 30 ಜನ ವಿದ್ಯಾರ್ಥಿಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಯು ಕೂಡ ಫಾರ್ ದಿ ಫಸ್ಟ್ ಟೈಮ್ 10 ವರ್ಷಗಳ ಇತಿಹಾಸದಲ್ಲಿ ಗಣಿತದಲ್ಲಿ ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಬ್ಬರೇ ಯಾರು ಇಲ್ಲ. ಸೊ ಹುಡುಗ ಹೆಸರು ನಿಖಿಲ್ ತಪ್ಪಿಗೆ ಕರ್ಕೊಂಡು ಹೋದ್ರು. ಅವತ್ತು ಬರ್ಬೇಕಾದ್ರೆ ಇಲ್ಲಿಗೆ ನಾನು ರೆಡಿಯಾಗಿ ಬರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಅವತ್ತಿನವರೆಗೂ
ನಾನು ಎಂದೂ ಈ ಶಾಲೆ ಲೇಟಾಗಿ ಬಂದಿರಲಿಲ್ಲ. ಅವತ್ತು ಮಾತ್ರ ಮಧ್ಯಾಹ್ನ 1:40ಕ್ಕೆ ಬಂದೆ. ಈ ಊರಿನವರು ಒಬ್ರು ಅವ್ರ ಹೆಸರನ್ನ ನಾನು ಹೇಳಲ್ಲ, ಸರ್ ಟೈಮ್ ಎಷ್ಟು ಅಂತ ಕೇಳಿದ್ರು. ಕೋಪ ಬಂತು, ನಿಮ್ಮ ಕೈಯಲ್ಲಿ ವಾಚಲ್ಲಿದೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದೆ. ಕಾರಣ ಇಷ್ಟೇ, ನಾನು ಯಾಕೆ ಲೇಟಾಗಿ ಬಂದಿದ್ದೆ, 6 ಗಂಟೆಗೆ ಟ್ರೈನ್ ಬುಕ್ ಮಾಡಿದ್ವಿ. ಅವರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಿತ್ತು. ನಮ್ಮ MD ಸರ್ ಒಂದು ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡಿದ್ರು. ಅವ್ರ ತಂದೆ ತಾಯಿಯವ್ರನ್ನೆಲ್ಲ ಕರೆಸಿ ಮಕ್ಕಳನ್ನೆಲ್ಲ ಕೂರಿಸಿ ಒಂದಿಷ್ಟು ಮೋಟಿವೇಟ್ ಮಾಡಿ ಕಳಿಸ್ಬೇಕು. ಹಾಗಾಗಿ ನಾನು ರೆಡಿಯಾಗಿ ಲೇಟಾಗಿ ಬಂದಿದ್ದೆ. ಸೊ ಹೀಗೆ ಈ ಶಾಲೆಯಲ್ಲಿ ನನಗೆ ಒಳ್ಳೆ ಹೆಸರನ್ನ ಆ ವಿದ್ಯಾರ್ಥಿಗಳು ತಂದುಕೊಟ್ಟಿದ್ದಾರೆ. ಸ್ವತಃ ನಾನು ಕೂಡ ಪಾಂಡಿಚೇರಿ ಮತ್ತು ತ್ರಿಶೂರಿನಲ್ಲಿ ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟ್ಗಳನ್ನು ನಾನು ಕೂಡ ಸಬ್ಮಿಟ್ ಮಾಡಿ ಇದೇ ಶಾಲೆಯಿಂದ ನಾನು ಝೋನಲ್ ಲೆವೆಲ್ ಟೀಚರ್ಗೆ ಹೈಯೆಸ್ಟ್ ಇರೋದ ಝೋನಲ್ ಲೆವೆಲ್ ರಾಜ್ಯ ಮಟ್ಟದ ನಂತರ ನಾನು ಕೂಡ ಈ ಶಾಲೆಯಲ್ಲಿ ಆ ಸ್ಥಾನವನ್ನು ಪಡೆದುಕೊಂಡಿದ್ದೀನಿ. ಅದಕ್ಕೆ ಈ ಶಾಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಈ ಶಾಲೆ ಡೈರೆಕ್ಟ್ ನಲ್ಲಿ ಆಗ್ಬೋದು, DSC ಟೈಮ್ ಇರ್ಬೋದು, ಬೆಂಗಳೂರಿನಲ್ಲಿ NMS ಕ್ವಶನ್ ಪೇಪರ್, MPSC ಕ್ವಶನ್ ಪೇಪರ್, SLC ಕ್ವಶನ್ ಪೇಪರ್ ಅನ್ನ ನಾನು ಪ್ರಿಪೇರ್ ಮಾಡಿದ್ದೀನಿ. ಇದು ನಾನು ಕ್ವಶನ್ ಪೇಪರ್ ಅಂತ ಹೇಳಿ ಬಯಸ್ಕೋಬಾರ್ದು ಅಂತ ಯಾರು ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದ್ಸರಿ ನಾವು ಕ್ವಶನ್ ಪೇಪರ್ ಮಾಡಿ ನಮ್ಮ ಸ್ನೇಹಿತರ ಮಗನಿಗೆ ಕೊಟ್ಟಿದ್ದೆ. ಅವನು ಆಲ್ಮೋಸ್ಟ್ 90 ಸಮಥಿಂಗ್, ಆ ಪೇಪರ್ ನಲ್ಲಿ 90 ಸಮಥಿಂಗ್, ಏನು ಡೌಟ್ ಇಲ್ಲ, ಒಂದೇ ಹೋಗ್ಬಿಟ್ರೆ ಎಲ್ಲ ಮಾಡಿದ್ದ ಅನ್ಕೊಂಡು ಇವ್ರು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ನನ್ನ ಕ್ವಶನ್ಸ್ ಯಾವಾಗಲೂ ಟಫ್ ಇರುತ್ತೆ. ಹಾಗಾಗಿ ಅವ್ರ ಟ್ಯಾಲೆಂಟ್ ಇರುತ್ತೆ, ಅವನ್ನೆಲ್ಲವನ್ನೂ ಕೂಡ ಆನ್ಸರ್ ಮಾಡಿದ್ದೆ. ಹೀಗೆ ಈ ಶಾಲೆಯಲ್ಲಿ NMMSಗೆ ನಾನು DSC ಆರ್ಟಿಗೋಸ್ಕರ ನಮ್ಮ ಇಲಾಖೆಗೋಸ್ಕರ ಒಂದು ಪುಸ್ತಕವನ್ನು ಬರೆದುಕೊಟ್ಟಿದ್ದೇನೆ. ಅದು ಕೂಡ ಇಲಾಖೆಗೆ ನಾನು ಸಲ್ಲಿಸಿದ ಒಂದು ಕಾಣಿಕೆಯಾಗಿದೆ. ಸೊ ಹೀಗೆ ಈ ಶಾಲೆಯಲ್ಲಿ ಇಷ್ಟೆಲ್ಲ ಒಳ್ಳೆದು ಕೆಳತು ಎಲ್ಲದನ್ನೂ ನೋಡಿ ಕೂಡ ನಮ್ಮ LM, DH, GSS ಯಾರು ನಾನು ಮರೆಯಕ್ಕಾಗಿಲ್ಲ. ಅಷ್ಟು ಸಹಕಾರ ನೀಡಿದಂತಹ ಅವರೆಲ್ಲರೂ ಕೂಡ ಇವತ್ತು ಸ್ಮರಣೀಯರೇ. ಸದಾ ಒಂಥರ ಸಮಾಧಾನ ಏನೇ ಮಾತಾಡೋದು ಸಮಾಧಾನ ಮಾತಾಡುವಂತಹ ನಮ್ಮ KB ಸರ್. ಸೊ ಈಗ ಎಲ್ಲರೂ ಒಂದು ಕುಟುಂಬ ನಮ್ದು ತುಂಬಾ ಚೆನ್ನಾಗಿತ್ತು. ಈ ಕುಟುಂಬವನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಇರಲಿಲ್ಲ, ಅನಿವಾರ್ಯವಾಗಿ ಹೋಗಿದ್ದೀನಿ ಅಷ್ಟೇ. ಸೊ ಹೀಗೆ ನಾನು MD ಸರ್ ದಿವಸ 9:30ಕ್ಕೆ ಕರೆಕ್ಟ್ ಆಗಿ ಒಬ್ಬರ ಕಡೆಯಿಂದ ಒಬ್ಬರು ಈ ಕಡೆಯಿಂದ ಇಳಿದು ಒಂದು ಟೀ ಕುಡಿದು ಶಾಲೆಗೆ ಬಂದ್ವಿ ಅಂತ ಹೇಳಿದ್ರೆ ಈ ಶಾಲೆಯ ಅಲ್ಲೇ ನಾವು ಸಮಯ ಕಳೆದೇ ಗೊತ್ತಾಗ್ತಿರ್ಲಿಲ್ಲ. ಸೊ ನಮ್ಮ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡ್ಕೊಂತ ನಗ್ತಾ ಅದು ಇದು ಡಿಸ್ಕಸ್ ಮಾಡ್ಕೊಂತ ಹೋಗ್ತಾ ಇದ್ವಿ. ಕೆಲವೊಂದನ್ನ ಕಾಣದೇ ಇರೋದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಾನು ಸರ್ ಹಂಗಲ್ಲ ಸರ್ ಹೀಗೆ ಅವ್ರಿರೋವರೆಗೂ ನಾವು ಏನು ಇದು ಎಸ್ಪೆಷಲಿ RS DH ಅವ್ರಿಂದ ಬಹಳ ಸರಿ ಬಾರಿ ಮಜಾ ಮಾಡ್ತಿದ್ವಿ ನಾವು. ನನ್ ಪಿರಿಯಡ್ ಅಂತ ಇಬ್ರು ಜಗಳ ಮಾಡೋರು, ಒಂದೇ ಒಂದು ನಿಮಿಷ ಅವ್ರ ಪಿರಿಯಡ್ ನಾವಾಗಿರ್ತೀವಿ, ಬಹಳ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವರೆಲ್ಲರನ್ನು ನೆನೆಸ್ಕೊಳ್ತ ಹಾಗೆ ಊರಿನವರು ಬಹಳಷ್ಟು ಸಹಕಾರ. ಈ ಶಾಲೆಗೆ ಈ ರೂಮಿಗೆ ಕರೆಂಟ್ ಇಲ್ದಾಗ ಸ್ವಂತ ಖರ್ಚಿನಲ್ಲಿ ವೀರೇಶ ಮಾಡ್ಕೊಂಡಿದ್ರು. ನಾನು ವೀರೇಶನ ಎಲೆಕ್ಟ್ರಿಷಿಯನ್ ಅನ್ನ ಕರ್ಕೊಂಡು ಬಂದು ಅಲ್ಲಿಂದ ವೈರಿಂಗ್ ಮಾಡಿಸ್ಕೊಂಡು ಆ ಸಂದರ್ಭದಲ್ಲಿ ಇದ್ದಿದ್ದ ಮುಖ್ಯೋಪಾಧ್ಯಾಯರು ಯಾಕೆ ಏನ್ ಮಾಡ್ತಾ ಇದೀರಿ ಅಂತ ಕೇಳೋದು ಬೇಡ, ಕೇಳಲ್ಲ. ಇಲ್ಲ ನನಗೆ ಕರೆಂಟ್ ಬೇಕಿತ್ತು ರೂಮ್ಗೆ, ಈ ಬಿಲ್ಡಿಂಗ್ ಕರೆಂಟ್ ಬೇಕಿತ್ತು, ನಾವೇನಾದ್ರೂ ಮಾಡಿಸ್ಕೋಬೇಕು, ಅದಕ್ಕೆ ಸಹಕಾರ ಮಾಡ್ಕೊಂಡು ವೀರೇಶ್. ನನಗೆ ಒಂದು ಇಂಟ್ರಾಕ್ಟಿವ್ ಪ್ಯಾನಲ್ ಬೇಕು, ಸದ್ಯಕ್ಕೆ ತುಂಬಾ ಕಷ್ಟ ಆಗತ್ತೆ, ಒಂದ್ 2-3 ಲಕ್ಷ ಆಗುತ್ತೆ, ಸದ್ಯಕ್ಕೆ ಒಂದು ಸ್ಮಾರ್ಟ್ ಟಿವಿ ಬೇಕು ಕೊಡಿಸ್ತಂತವ್ರು ಅವ್ರ ಅಣ್ಣ ರಾಜಣ್ಣ. ನಮ್ಮ ಶಾಲೆಯಲ್ಲಿ ಒಂದು ಹಳೆ ಬ್ಲೂಟೂತ್ ಸ್ಪೀಕರ್ ಇತ್ತು, ಅದು ಹಾಳಾಗ್ಬಿಟ್ಟಿದೆ, 2 ಸರಿ ರಿಪೇರಿ ಮಾಡಿಸಿದೀನಿ, ವರ್ಕ್ ಆಗ್ತಾ ಇಲ್ಲ. ಏನಾದ್ರು ಮಾಡೋ ಒಂದು ಒಳ್ಳೆ ಬ್ಲೂಟೂತ್ ಸ್ಪೀಕರ್ ಬೇಕು ಕೊಡಿಸಿದ್ದು ಲಾಯರ್ ಪ್ರಕಾಶನ್ ಅವರು ಈ ಊರಿನ. ಹೀಗೆ ಯಾರನ್ನ ಕೇಳಿದ್ರು ಕೊಡುವಂತವ್ರು ತುಂಬಾ ಜನ ಇದ್ದಾರೆ ಈ ಊರಿನ ಸುತ್ತಮುತ್ತ. ನಾವು ಯಾಕೆ ಹೋದ್ರಿ ಅಂತ ಕೇಳೋರಿದ್ರು, ಅಲ್ಲ ನಾವು ಕೇಳಕ್ ಆಗಿರ್ಲಿಲ್ಲ. ಅವ್ರು ಹೋದ್ಮೇಲೆ ಬೇರೆ ನೆಕ್ಸ್ಟ್ ಡೇ ಕೇಳಿ ಇಷ್ಟು ವ್ಯವಸ್ಥೆ ನಮ್ಮ ಶಾಲೆಗೆ ಆಗಿದೆ. ಹಾಗಾಗಿ ಇದು ನನ್ನ ಶಾಲೆ, ಹೆಂಡತಿ ತವ್ರ ಮನೆ ಗಂಡ
ಬಿಟ್ಟು ತವ್ರ ಮನೆಗೆ ಹಿಂಗೆ ಬರ್ತಾಳಲ್ಲ ಖುಷಿ ಖುಷಿಯಾಗಿ ಹಾಗೆ ಬಂದಿದ್ದೀವಿ, ಖುಷಿ ಖುಷಿಯಾಗಿ ಬಂದಿದ್ದೀವಿ. ಈ ಶಾಲೆ ಬಿಟ್ಟು ಹೋಗ್ಬೇಕಾದ್ರೆ ನೆಕ್ಸ್ಟ್ ಡೇ ಹಾಗೆ ಹೋಗ್ಬೇಕಲ್ಲ, ನನ್ನ ಕಾರ್ ಸೀದಾ ಪಟ್ಟಣ ಹೋಗ್ಬೇಕಾಗಿತ್ತು. ಫೋನ್ ಮಾಡಿ ಹೇಳಿದೆ, ಈ ಹೇಳಿದ್ರೆ ಆಯ್ತು ಕಣಮ್ಮ, ಹೆಚ್ಚೆಚ್ಚನ ಹೇಳಿದ್ ನನಗೆ. ಮತ್ತೆ ಮುದುಕ್ ಬಂದ್ಬಿಟ್ಟೆ ಅಂತ ಮುದುಕ್ ಬಂದ್ಬಿಟ್ಟಿದ್ದೆ, ನಾನು ನೆನಪೇ ಇರಲಿಲ್ಲ ಹಾಗೆ ಹೋಗ್ಬೇಕು ಅಂತ. ಮತ್ತೆ ನೆನಪಾಗಿ ತಿರುಗಿಸ್ಕೊಂಡ ನಾನಂತರ ಜೂನಿಯರ್ ಕಾಲೇಜ್ಗೆ ನಾನು ಹೋಗಿದ್ದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಆ ಶಾಲೆ ಇಲ್ಲೇ ಅಷ್ಟು ಈಗ ಪ್ರೀತಿಸ್ತೀನೋ ಆ ಕಾಲೇಜಲ್ಲೂ ಕೂಡ ನಾನು ಅಷ್ಟೇ ಪ್ರೀತಿಸ್ತೇನೆ. ಅಷ್ಟೇ ಒಳ್ಳೆ ವಿದ್ಯಾರ್ಥಿಗಳು. ಇವತ್ತು ನೀವು ಹೇಗೆ ಮಾಡ್ತಾ ಇದ್ರು ಆಗ ನನ್ನನ್ನು ಬಿಟ್ಕೊಡಕ್ ರೆಡಿ ಇರಲಿಲ್ಲ. ಬೇಡ ಸರ್, ಇವತ್ತು ಬೇಡ ಸರ್, ಅಷ್ಟು ಪ್ರೀತಿ ವಿಶ್ವಾಸವನ್ನ ತೋರಿಸ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ಈಗ ಆಲ್ರೆಡಿ 150 ಪೇಜ್ನ ರೆಡಿ ದ ಶಾರ್ಟ್ ಕಟ್ ಪುಸ್ತಕವನ್ನ ನಾವು 1 ತಿಂಗಳಲ್ಲಿ ರೆಡಿ ಮಾಡಿದ್ದೀವಿ. ನಿಮ್ಮ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದ್ರೆ ನಿಮ್ಮ ಟೀಚರ್ಸ್ ತುಂಬಾ ಚೆನ್ನಾಗಿರ್ತಾರೆ. ಏನನ್ನಾದ್ರೂ ಸ್ವೀಕಾರ ಮಾಡುವಂತಹ ಗುಣ, ಏನ್ ಅನುಮಾನ ಇದ್ರು ಕೇಳುವಂತಹ ಗುಣ, ಎಂತದೇ ಸಮಸ್ಯೆ ಇದ್ರು ಹೇಳುವಂತಹ ಗುಣ ನಿಮ್ಮಲ್ಲಿ ಇದ್ರೆ ಆ ಟೀಚರ್ ನಿಮ್ಮಂಗೆ ಇರ್ತಾರೆ. ಟೀಚರ್ ಲೈಕ್ ಮಿರರ್. ನೀವು ಹೇಗಿರ್ತೀರ ಟೀಚರ್ ಆಗಿರ್ತಾರೆ. ನೀವು ಪ್ರೀತಿ ತೋರಿಸಿದ್ರೆ ಟೀಚರ್ ಪ್ರೀತಿ ತೋರಿಸ್ತಾರೆ. ಇದು ಶಿಕ್ಷಕರ ಗುಣ. ನಾವನ್ನೆಲ್ಲ ಎಲ್ಲಾ ಶಿಕ್ಷಕರಲ್ಲಿರುವಂತಹ ಗುಣ. ಸೊ ಅಂತ ಶಿಕ್ಷಕರಿದ್ದಾರೆ. ನಾವು ಹೋದ್ರೆ ಆ ಸ್ಥಾನವನ್ನ ಖಂಡಿತವಾಗ್ಲೂ ಆ ಸ್ಥಾನವನ್ನು ಅವರು ತುಂಬಿದ್ದಾರೆ. ಹಾಗಾಗಿ ನೀವು ಬರೀನೇ ಮಾಡೋದಿಲ್ಲ. ಶ್ರವಣ ನನಗೆ ಆತ್ಮೀಯ ಬಹಳ ಅವರು ಮಹಾವಾತ್ಮೀಯ ಎಲ್ಲರೂ ಹೊರಗಡೆ ಇರ್ತಿದ್ದಾರೆ. ಮಹಾವಾತ್ಮೀಯ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಕೇಳಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಪದ ಸಂಪತ್ತು ಇರ್ತಕ್ಕಂತಹ ವ್ಯಕ್ತಿ. ಅವರನ್ನೆಲ್ಲ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸುಮಾರು ಜನ ನಾನು ಮರ್ತ್ಬಿಟ್ಟಿರ್ತೇನೆ. ಎಲ್ಲೋ ನಮ್ಮ ಶಾಂತಕುಮಾರ ಮೇಡಮ್ ಸರ್ ನನಗೆ ಗೊತ್ತಿಲ್ಲ, ಫ್ರೀಯಲ್ಲಿ ಯು ಟೈಪ್ಸ್ ಮೇಡಮ್ ಹಿಂಗೆ ಹೋಗ್ಬೇಕು ಮಾಡ್ತಾರೆ. ಅವ್ರಿಗೆ ಯಾವ್ದು ಇಲ್ಲ ಅಂತ ಹೇಳೇ ಇಲ್ಲ. ಸ್ವಲ್ಪ ಹೇಳಿದ್ರೆ ಸಾಕು, ಪ್ರತಿಯೊಂದನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಅವರು ಬಹಳಷ್ಟು ಸಹಕಾರವನ್ನ ನೀಡಿದ್ದಾರೆ. ಸೊ ತಕ್ಷಣಕ್ಕೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ, ಗೊತ್ತಿದ್ದ ಮಾಡ್ತಾರೆ. ಗೊತ್ತಿಲ್ಲ ಅಂದ್ರೆ ಕೇಳಿಕೊಂಡು ಮಾಡುವಂತಹ ಮನೋಭಾವ ಅವರು, ಗುಣ ಅವರು. ಆದ್ರೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಾರೆ. ಯಾಕಂದ್ರೆ ಅವ್ರ ಅನುಕೂಲಕ್ಕೆ ಅವ್ರು ಹೋಗಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಆಶಿಸ್ತಾ ಸಿದ್ದರಾಮ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ತುಂಬಾ ಆತ್ಮೀಯವಾಗಿ ಇದ್ರೆ, ಬಹಳ ಚೆನ್ನಾಗಿದ್ರೆ. ನಮ್ಮ ಈ ಶಾಲೆಯಲ್ಲಿ ಸಹಕಾರ ನೀಡಿರ್ತಕ್ಕಂತಹ ಊರಿನ ಸುತ್ತಮುತ್ತಲಿನ ಊರಿನ ಎಲ್ಲಾ ಮುಖಂಡರು, ಎಲ್ಲಾ ಜನಗಳು, ನನ್ನ ವಿದ್ಯಾರ್ಥಿಗಳು ಹಾಗೂ ನನ್ನ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಸ್ಮರಿಸ್ತಾ ಅಂತಿಮವಾಗಿ ಒಬ್ಬರು ಬಿಟ್ಟಿದೆ ನಾನು. ಓಂಕಾರ ಮಲ್ಲಿಕಾರ್ಜುನ ಅವರ ಪಾಪ ನನ್ನ ಹುಡುಕೊಂಡು ಬಂದಿದ್ರು ಬೆಂಗಳೂರು. ಸುಮಾರು ಪುಸ್ತಕಗಳನ್ನ ಬರೆದು ಎಲ್ಲರೂ ಕೂಡ ಶಾಲೆಗೆ ಲೇಟ್ ಆಗಿ ಬಂದಿದ್ದು ಅಂತ ಬಹಳಷ್ಟು ಸಲಹೆ ಮಾರ್ಗದರ್ಶನ ನೀಡಿ ಸ್ಮರಿಸಿಕೊಡ್ತಾ ಈ ಸಂದರ್ಭದಲ್ಲಿ ನಮಗೆ ಈ ಮೂವರನ್ನು ಕರೆಸಿ ಸನ್ಮಾನವನ್ನ ಮಾಡಿ ಇವತ್ತು ನನಗೆ ಖುಷಿ ಆಗ್ತಿದೆ. ದಯಮಾಡಿ ಹೋಗ್ಬೇಕಾದ್ರೆ ಕಣ್ಣೀರಿನಿಂದ ನಮಗೆ ಬೀಳ್ಕೊಡುಗೆ ಮಾಡಬೇಡಿ, ನಗ್ತಾ ಬೀಳ್ಕೊಡಿ ಅಂತ ಹೇಳಿ ಎಲ್ಲರನ್ನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಅದು ಮಾತನ್ನು ಸಂತೋಷ ದುಃಖವನ್ನ ಸಮನಾಗಿ ಕಾಣಿ ಅಂತ ಹೇಳ್ತಾ ಎಲ್ಲ ನೆನಪುಗಳನ್ನ ಸ್ಮರಣೆ ಮಾಡ್ತಿರ್ತಕ್ಕಂತಹ ನಮ್ಮ CMS ಅವರಿಗೆ ತುಂಬ ಧನ್ಯವಾದಗಳು. ಈಗ ಶಿಕ್ಷಕರಿಗೆ 10ನೇ ತರಗತಿ ವಿದ್ಯಾರ್ಥಿಗಳಿಂದ ಗಿಫ್ಟನ್ನು ಕೊಡೋದು ಮುಖಾಂತರ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. 10ನೇ ತರಗತಿಗಳು ಎಲ್ಗಡಿಸ್ಬೇಡ್ರಿ ತಯಾರ ಸಿಮಿಸಿ ಮಕ್ಕನ ಕಣಂಗಿಲ್ಲ. ಏ ಐಶು ಸಿಮಿಸಿ ಮಕ್ಕನ ಕಣಂಗ ನಾನು ಟೈಮ್ ಆಗಿದೆ. 9th ವಿದ್ಯಾರ್ಥಿ
आम्ही करबसಮ್ಮ